ಡ್ಯಾನ್ಸ್ ಆಡಬೇಕಾದ ಅವಶ್ಯಕತೆ ಇಲ್ಲ, ಅಂತ ಹೇಳ್ಬೇಕಾಗಿಲ್ಲ. ಆ ಒಳಗಡೆ ಆ ಸಂತೋಷ ಇದ್ದರೆ ಅದು ನಮ್ಮ ವೈರಿಯನ್ನು ಜಯಿಸತಕ್ಕ ಬಲವಾಗಿ ಕಾಣಲ್ಪಡತಕ್ಕದಾಗಿರ್ತದೆ. ಪ್ರೈಸ್ ಗಾಡ್. ಮಧ್ಯದಲ್ಲಿ ರ್ಯಾಪ್ಚರ್ ಆಗ್ಬಿಟ್ರ ಕೆಲವ್ರು ಕಾಣ್ತಾ ಇಲ್ಲ. ರೈಟ್, ಪ್ರೈಸ್ ಅಲ್ಲ. ಯಾಕಂದರೆ ರ್ಯಾಪ್ಚರ್ ಆಗೋದು ನಮಗೆ ಭಯ ಇಲ್ಲ, ನಾವೆಲ್ಲರೂ ಹೋಗ್ತೀವಿ. ಮೊದಲು ಭಯ ಇತ್ತು, ಪಕ್ಕದಲ್ಲಿ ಹೆಂಡ್ತಿಲ್ಲ, ಅಯ್ಯೋ ಎಲ್ಲಿ ರ್ಯಾಪೇಜ್ ಆಗ್ಬಿಟ್ರಂತ. ಈಗ ಭಯವೇ ಇಲ್ಲ. ಅದು ಹೆಂಗೆ ಹೋಗ್ಬಿಟ್ಟೆ, ನಾನು ಬರಬೇಕು. ಆಮೇಲೆ ಹೆಸರಕ್ಕೆ ಆ ಧೈರ್ಯ ಇದೆ. ನನ್ನನ್ನು ಬಿಟ್ಟು ಹೋಗೋಕ್ಕೆ ಆಗೋದೇ ಇಲ್ಲ ಅಂತ ನಿಮಗೆ ಧೈರ್ಯ ಇರಬೇಕು. ಕಾರಣ ನಿಮ್ಮ ಭಕ್ತಿಯಲ್ಲ, ಆತನ ಕೃಪೆ. ಪ್ರೈಸ್ ಗಾಡ್. ಸರಿ, ಇವತ್ತು ನಮ್ಮ ಟೈಟಲ್ ಬಂದು ಓಲ್ಡ್ ಕವನೆಂಟ್ ಆ್ಯಂಡ್ ನ್ಯೂ ಕವನೆಂಟ್. ಹಳೆ ಒಡಂಬಡಿಕೆಯ ಲಾ ಮೈಂಡ್ಸೆಟ್ ಆ್ಯಂಡ್ ಗ್ರೇಸ್ ಮೈಂಡ್ಸೆಟ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಸ್ಯಾಮ್ ಅಚಾರ್ಟು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ನಮ್ಮದು ಚಾರ್ಟ್ ನಾವು ಮಾಡಿದ್ವಲ್ಲ ಅದು ಬ್ಲೂ. ಈ ಎರಡು ಒಡಂಬಡಿಕೆಗಳಲ್ಲ. ನಾನು ನಿಮಗೆ ಹೇಳಿದ್ರೆ ಇವತ್ತು ಕೂಡ ಬೆಳಗ್ಗೆ ಈಗ ಹೇಳಿದ್ರು, ಹಳೆ ಒಡಂಬಡಿಕೆ ಎಲ್ಲಿಂದ ಪ್ರಾರಂಭ ಆಯಿತು ಎಲ್ಲ ಹೇಳ್ತಾರೆ, ಆದಾಮನಿಂದ ಸ್ಟಾರ್ಟ್ ಆಯಿತು. ಇಲ್ಲ, ಹಳೆ ಒಡಂಬಡಿಕೆ ಎಂಬುದಾಗಿ ಹೇಳ್ತಕ್ಕಂಥದ್ದು ಮೋಸೆಯಿಂದ ಪ್ರಾರಂಭವಾದದ್ದು. ಮತ್ತು ಹೊಸ ಒಡಂಬಡಿಕೆ ಎಲ್ಲಿಂದ ಪ್ರಾರಂಭವಾಯಿತು? ಯೇಸು ಕ್ರಿಸ್ತನಿಂದ ಪ್ರಾರಂಭವಾಯಿತು. ಆದರೆ ಬೈಬಲ್ ಓದುವಂಥ ಸಮಯದಲ್ಲಿ ನಾವು ಹಳೆ ಒಡಂಬಡಿಕೆ ಅಂತ ಎಲ್ಲಿಂದ ಪರಿಗಣಿಸ್ತೇವೆ? ಆದಿಕಾಂಡದಿಂದ ಪರಿಗಣಿಸ್ತೇವೆ ಅಲ್ವಾ? ಹೊಸ ಒಡಂಬಡಿಕೆ ಅಂದರೆ ಮತ್ತೆ ಇವು ಮಾರ್ಕೊಂಡ ಸ್ಟಾರ್ಟ್ ಮಾಡ್ಕೊತೇವೆ. ಆದರೆ ಅದು ಸರಿಯಾದ ಓದುವಾಗ ತಿಳ್ಕೊಳ್ಳುವಾಗ ಅದು ಸರಿಯಾದದ್ದಲ್ಲ. ಹೊಸ ಒಡಂಬಡಿಕೆ ಎಂಬುದನ್ನು ಎರಡು ಪುಸ್ತಕವಾಗಿ ಡಿವೈಡ್ ಮಾಡಿದ್ದಾರೆ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಹೇಳಿ ಮಾಡಿದ್ದಾರೆ. ಆದರೆ ಹೊಸ ಒಡಂಬಡಿಕೆ ಅಂದರೆ ಏನು, ಹಳೆ ಒಡಂಬಡಿಕೆ ಅಂದರೆ ಏನು ಅಂದರೆ, ಹಳೆ ಒಡಂಬಡಿಕೆ ಮನುಷ್ಯನಿಗೂ ದೇವರಿಗೂ ಮಧ್ಯಕ್ಕೆ ಇಬ್ಬರು ಜನರ ಮಧ್ಯದಲ್ಲಿ ಅಗ್ರಿಮೆಂಟ್ ಆದದ್ದು. ಅದೇನಂತಂದರೆ, ದೇವರೇ ಅದಲ್ಲ ಬ್ಲೂ 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 ಅದಲ್ಲ, ದೇವರೇ ನೀವು ನಮ್ಮ ಸಂಗಡ ಮಾತಾಡಿ ನಾವು ನಿಮಗೆ ಏನಾಗುವಿರಿ, ವಿಧೇಯರಾಗುವಿರಿ ಎಂಬುದಾಗಿ ಹೇಳಿದ್ರು. ನೋಡಿ, ಆದಾಮನ ಕಾಲದಿಂದ ಮೋಸೆ ಕಾಲದವರೆಗೂ ಅಥವಾ ಐಗುಪ್ತ ದೇಶದಿಂದ ಆ ಸೀನಾಯಿ ಬೆಟ್ಟದವರೆಗೂ ಅವರು ಅವಿದ್ಯರಾಗಿದ್ರ ಅಂತ ನಾನು ನಿಮ್ಗೆ ಕೇಳ್ತೇನೆ. ಹಠಮಾರಿಗಳಾಗಿದ್ರ, ನಂಬಿಕೆ ಇಲ್ಲದವರಾಗಿದ್ರ, ಮತ್ತೆ ಹಿಂತಿರುಗಿ ಹೋಗೋ ಮನಸ್ಸಲ್ಲವರಾಗಿದ್ರ. ಆದರೂ ಒಬ್ಬರಿಗಾದ್ರೂ ಏಟು ಬಿತ್ತ, ಒಬ್ಬರನ್ನಾದ್ರೂ ಹೊಡೆದ್ರ. ಯಾಕೆ? ದೇವರು ಗೊತ್ತಿತ್ತು ಇವರು ಆದಾಮನಿಂದ ಹುಟ್ಟಿದ ಮಕ್ಕಳಾಗಿದ್ದಾರೆ, ಅವ್ರು ಹಾಗೆಯೇ ಇರ್ತಾರೆ. ಒಂದು ಹಂದಿ ಥರ ವರ್ತಿಸ್ಕೊಳ್ತದೆ, ಇಟ್ಕೊಳ್ಳೋಣ. ಇದು ಯಾಕೆ ಹಿಂಗೆ ಹಂದಿ ಥರ ಆಡ್ತದೆ ಅಂತ ಹೇಳ್ತೀವ? ಹಂದಿ ಹೆಂಗಿರ್ತದೆ? ದೇವ್ರಿಗೆ ಗೊತ್ತಿದೆ ಇವನು ಮನುಷ್ಯ ಬಿದ್ದೋಗಿದ್ದಾನೆ, ಇವರು ಮಕ್ಕಳೆಲ್ಲ ಕೂಡ ಹಾಗೆ ಇರ್ತಾರೆ ಅಂತ ದೇವರು ತಿಳ್ಕೊಳ್ಳೋದು. ಅವ್ರನ್ನ ಅಡ್ಜಸ್ಟ್ ಮಾಡಿಕೊಂಡೇ ಬರ್ತಿದ್ರು. ಒಬ್ಬರಾದರೂ ಅಷ್ಟು ಗುಣಗುಟ್ಟಿ, ಅಷ್ಟು ವಿರೋಧವಾಗಿ ಮಾತಾಡಿ ಮೋಸೆಗೆ ವಿರೋಧ ಕಲ್ತ್ಕೊಂಡ್ರು. ಇದೆಲ್ಲ ಮಾಡಿದ್ರು ಸಹ ಒಬ್ಬರು ಕೂಡ ಏಟು ಬಿತ್ತ, ಸತ್ತೋದ್ರ, ಫ್ರ್ಯಾಕ್ಚರ್ ಆಯ್ತಾ? ಇಲ್ಲವೇ ಇಲ್ಲ. ಅದೇ ದೇವರ ಕೃಪೆ ಅಲ್ಲಿವರೆಗೂ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ದೇವರ ಕೃಪೆಯನ್ನು ಬೇಡ, ಕ್ರಿಸ್ತನು ಬೇಡ ಎಂಬುದಾಗಿ ಹೇಳ್ತಾರೋ ಆಗ ಮನುಷ್ಯರು ಕೆಳಗೆ ಬಿದ್ದಿರ್ತಾರೆ. ಗಲಾತ್ಯರ 5:4 ಹೇಳ್ತದೆ, ಯಾವನಾದರೂ ಸ್ವಂತ ನೀತಿಯಿಂದ ನೀತಿವಂತನಾಗಬೇಕೆಂಬುದಾಗಿ ಅಥವಾ ಧರ್ಮಶಾಸ್ತ್ರದಂತೆ ನೀತಿವಂತನಾಗಬೇಕಂತ ಪ್ರಯತ್ನ ಪಟ್ಟರೆ ಕ್ರಿಸ್ತನು ಬೇಡ, ಕೃಪೆ ಬೇಡ ಎಂಬುದಾಗಿ ಬಿದ್ದವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕರು ನಮ್ಮ ಸ್ವಂತ ಬಲದಲ್ಲಿ ನೀತಿವಂತರಾಗಿರುವುದಕ್ಕೆ ಪ್ರಯತ್ನ ಪಡ್ತೀವಿ. ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ಅಥವಾ ಪಾಪ ಅಂತಂದರೆ ದೇವರು ಸಹಾಯ ಮಾಡೋಕ್ಕೆ ಬಂದಿದ್ದಾರೆ, ನನಗೆ ದೇವರ ಸಹಾಯ ಬೇಡ, ನನ್ನ ಫಾಸ್ಟಿಂಗ್, ನನ್ನ ಪ್ರೇಯರು, ನನ್ನ ಬಲದಲ್ಲಿ ಮೊಣಕಾಲಲ್ಲಿ ನಾನು ಹೇಗಾದರೂ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳತಕ್ಕಂಥವರು ಕ್ರಿಸ್ತನ ಬೇಡ, ಕೃಪೆ ಬೇಡ ಅಂತ ತಳ್ಳಿ ಕೃಪೆಯಿಂದ ಕೆಳಗೆ ಬಿದ್ದವರಾಗಿದ್ದಾರೆ. ಆ ಥರ ಯಾರಿಗ ಮನಸ್ಸಿದೆಯಾ, ಆಸೆ ಇದೆಯಾ? ನಮ್ಗೆ ಯಾರಿಗೂ ಮನಸ್ಸಿಲ್ಲ, ಆಸೆ ಇಲ್ಲ. ಆದರೂ ಅದನ್ನು ಮಾಡಿ 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 ಇದುವರೆಗೂ ಪಾಪದ ಮೂಟನ್ನು ಹೊತ್ಕೊಂಡು ತಿರುಗಾಡ್ತಿದ್ದೇವೆ. ದಯಮಾಡಿ ಅದರಿಂದ ನಾವು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ವ್ಯತ್ಯಾಸವನ್ನು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು. ಅದಕ್ಕೆ ನಾನು ಇಲ್ಲಿ ಹಳೆ ಒಡಂಬಡಿಕೆ ನಮ್ಮೆಲ್ಲರಿಗೂ ತಿಳಿದ ಹಾಗೆ
ಇಲ್ಲಿ ಯೇಸು ಕ್ರಿಸ್ತನು ಆ, ಜನನ ಅದರಿಂದ ಸ್ಟಾರ್ಟ್ ಆಗ್ತದೆ ಎಂಬುದಾಗಿ ಹೊಸ ಒಡಂಬಡಿಕೆ ತಿಳ್ಕೊಂಡಿದ್ದೀವಿ. ಇಲ್ಲ, ಈ ಯೇಸು ಕ್ರಿಸ್ತನು ಹುಟ್ಟಿದ ದಿನದಿಂದ ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಮರಣ ಹೊಂದುವ ತನಕ ಹೊಸ ಒಡಂಬಡಿಕೆ ಏನಾಗಿದೆ ಅಲ್ಲೇ ಪ್ರಾರಂಭವಾಯಿತು. ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದು ಹೇಳಿದ್ರು, ಇದು ಹೊಸ ಒಡಂಬಡಿಕೆಯ ಇದು ಅಂತೇಳಿ ಲೂಕನ ಬರೆದ ಸುವಾರ್ತೆಯಲ್ಲಿ ಆತನು ಹೇಳುವವರಾಗಿದ್ದಾರೆ. ಅಲ್ಲಿ ಹೊಸ ಒಡಂಬಡಿಕೆ ಏನಾಯಿತು, ಆತನು ಇಂಟ್ರೊಡ್ಯೂಸ್ ಮಾಡತಕ್ಕಂಥವರಾಗಿದ್ದಾರೆ. ಆದರೂ ಈ ಹೊಸ ಒಡಂಬಡಿಕೆಯಿಂದ ಈ ಅಪೊಸ್ತಲಗಳಲ್ಲಿ 16ನೇ ಅಧ್ಯಾಯ 21ನೇ ಅಧ್ಯಾಯದವರೆಗೂ ಟ್ರಾನ್ಸ್ಲೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದರೆ ಇವರೆಲ್ಲರೂ ಯೇಸು ಕ್ರಿಸ್ತನ ಶಿಷ್ಯರು 12 ಜನ ಏನಿದ್ರು, ಯೇಸುವಿನ ಸಮಾಚಾರಗಳನ್ನು ಕೇಳಿದ್ರು, ಸಾಮ್ಯಗಳನ್ನು ಕೇಳಿದ್ರು. ಆತನು ಹಳೆ ದ್ರಾಕ್ಷಿ ಹೊಸದಾಗಬಾರ್ದು ಅಂತ ಹೇಳಿದ್ರು. ಇದು ಅರ್ಥ ಗೊತ್ತಿಲ್ಲ, ಅವರು ತಲೆ ಕೆಡ್ಸ್ಕೊಂಡಿಲ್ಲ, ಅದಕ್ಕೆಲ್ಲ ಬೇಕಾಗಿಲ್ಲ ಅವರಿಗೆ, ಹಾಗೇ ಮಾಡ್ಕೊಂಬಂದರು. ಆದರೆ ದೇವರ ದಯೆಯಿಂದ 9ನೇ ಅಧ್ಯಾಯದಲ್ಲಿ ಇಲ್ಲಿ ಪೌಲನು ಸಂಧಿಸಲ್ಪಡತಕ್ಕಂಥವನಾಗಿದ್ದಾನೆ. ಆ ಪೌಲನಿಗೆ ದೇವರು ಅನ್ಯ ಜನರಿಗೆ ಇವನನ್ನು ಅಪೊಸ್ತಲರಾಗಿ ನಾನು ಏನು ಮಾಡ್ಕೊಂಡಿದ್ದೇನೆ, ನಾನು ಆರಿಸ್ಕೊಂಡಿದ್ದೇನೆ. ಇವನು ಅನ್ಯ ಜನರಿಗೂ ಯೂದರಿಗೂ ರಾಜರಿಗೂ ನಾನು ಆರಿಸ್ಕೊಂಡಂಥ ಒಂದು ಪಾತ್ರವಾಗಿದ್ದಾನೆ ಅಂತ ಹೇಳ್ತಾರೆ. ಈ 12 ಜನ ಶಿಷ್ಯರಲ್ಲಿ ಒಬ್ಬ ಯೂದಾಸ್ ಹೋಗ್ಬಿಟ್ಟ. ಆ ಯೂದಾಸ್ ಹೋದಾಗ ಅಪೊಸ್ತಲರೆಲ್ಲರೂ ಸೇರಿ ಚೀಟಿ ಹಾಕಿ ತೆಗೆದ್ರ, ಪರಿಶುದ್ಧಾತ್ಮ ಹೇಳಿದ್ರ. ಈ ಚೀಟಿ ಹಾಕತಕ್ಕಂಥ ಪದ್ಧತಿ ಎಲ್ಲಿಂದ ಬಂತು? ತಿರ್ಗಾ ಹೋದ್ರು ನೋಡಿದ್ರ, ನಾಯಿ ನಕ್ಕದ್ದನ್ನು ಕಕ್ಕುವ ಹಾಗೆ, ಅಂದಿ ತೊಳೆದು ಬಿಟ್ಟರೆ ಮತ್ತೆ ಹೋಗುವ ಹಾಗೆ ಅವರು ಹೋಗ್ಬಿಟ್ರ. ನಮ್ಮ ಭಾಷೆಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಆಗೋದು ಕೆಲವು ಟೈಮಲ್ಲಿ. ಕೆಲವರೆಲ್ಲರೂ ಇವತ್ತು ಕೂಡ ಹಳೆ ಒಡಂಬಡಿಕೆ ಸಿಸ್ಟಮನ್ನೇ ಪ್ರಯತ್ನ ಪಡ್ತಕ್ಕಂಥವರಾಗಿದ್ದಾರೆ. ನಿನ್ಗೆ ಅವನು ಹೇಳಿದ್ದು ಅವನನ್ನು ಆರಿಸ್ಕೊಂತ, ಇಬ್ಬರಲ್ಲಿ ಚೀಟಿ ಹಾಕಿದ್ರೆ ಒಬ್ಬರು ಬಂದೇ ಬರ್ತಾನೆ. ಇದರಲ್ಲೇನು ವಿಶೇಷತೆ? ಆದ ಕಾರಣ ಇವರು ಆಯ್ಕೆ ಮಾಡಿಕೊಂಡ್ರು. ನಾನು ಹೇಳ್ತೀನಿ ಯೇಸು ಹೆಸರಿನಲ್ಲಿ, ನಾನಲ್ಲ, ದೇವರಾತ್ಮ ಪ್ರೇರಿತರಾಗಿ ಹೇಳ್ತೀನಿ, ಪರಲೋಕದಲ್ಲಿ ಅಪೊಸ್ತಲನಾದ ಪೌಲ್ ಆ ಜಾಗಕ್ಕೆ ದೇವರು ನೇಮಿಸಿದ್ರು ಎಂಬುದಾಗಿ. ಗೊತ್ತಾಯ್ತು ರೀ? ಯಾಕೆ, ಯಾವ ಆಧಾರದಿಂದ ಹೇಳ್ತೀರಾ ಪಾಸ್ಟರ್ ಅಂದರೆ, ಪೇತೃ ಬರೆದಂಥ ಪುಸ್ತಕ ಎಷ್ಟು? 1 ಪೇತೃ 2 ಪೇತೃ, ಗೊತ್ತಾಯ್ತು? ಮತ್ತು ಯೋವಾನ್ ಬರೆದ ಪುಸ್ತಕ ಎಷ್ಟು? ಯೋವಾನ 1 ಯೋವಾನ 2 ಯೋವಾನ, ಕುಟಿ ಪುಸ್ತಕಗಳು. ರೆವಲೇಷನ್, ಪ್ರಕಟಣೆ ಗ್ರಂಥದ್ದು 5, ಹೌದಲ್ಲ? ಚಿಕ್ಕ ಚಿಕ್ಕ ಪುಸ್ತಕಗಳು. ಪೌಲನ್ ಬರೆದ ಪುಸ್ತಕ ಮೋಸಗಿಂತಲೂ ಎಬ್ರಾಯರ್ ಬರೆದ ಪತ್ರಿಕೆಗಳು ಅವರೇ ಬರೆದಿದ್ದಾರೆ ಅಂತ ನಾನು ಖಚಿತವಾಗಿ ಹೇಳಕ್ಕೆ ಬಲ್ಲೆ. ಕಾರಣ ಅದರಲ್ಲಿರೋ ಸಿಸ್ಟಮ್ಸ್ ಅಲ್ಲ. ಅವನ ಹೆಸರು ಬರೆದಿದ್ದ ಖಂಡಿತ ಯೂದರು ಅಂಗೀಕಾರ ಮಾಡ್ಕೊಳ್ಳೋದು ತಳ್ಬಿಡ್ತಿದ್ದು, ಅದಕ್ಕೆ ಅವನ ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಈ ಪೌಲನು 13 ಪುಸ್ತಕಗಳನ್ನು ಸಭೆಗೆ ದೇವರು ಬರೆಯುವುದಕ್ಕಾಗಿ ಆದುಕೊಂಡ್ರು. ಏನು ಅಪೋಸ್ತಲ ಡಾಕ್ಟರಿಯನ್ ಅಂತ ಹೇಳ್ತಾರೆ, ಉಪದೇಶ ಅಂತ ಹೇಳ್ತಾರಲ್ಲ, ಈ ಉಪದೇಶ ಎಂಬುದಾಗಿ ಹೇಳತಕ್ಕಂಥದ್ದು ರೊಟ್ಟಿ ಮುರಿಯೋದು, ಮನೇಲಿ ಕೊಡೋದು ಅದೆಲ್ಲ ಆಗಿದ್ದರೆ ಅದನ್ನು ಇವತ್ತು ಮಾಡಬೇಕಾಗಿತ್ತು ನಾವು. ದ ಡಾಕ್ಟರಿಯನ್ ಎಂಬುದಾಗಿ ಹೇಳ್ತಕ್ಕಂಥದ್ದು 7 ಡಾಕ್ಟರಿಯನ್ಸ್, 7 ಮರ್ಮಗಳು, ಮಿಸ್ಟ್ರಿ. ಆ 7 ಮರ್ಮಗಳನ್ನು ಪೌಲನಿಗೆ ದೇವರು ಬರೆದಿದ್ದನ್ನು ಈ ಸಭೆ ಏಜಲ್ಲಿ ರೋಮರ್ ಬರೆದ ಪತ್ರಿಕೆಯಿಂದ ಹಿಡಿದು ಫಿಲಮೋನ್ವರೆಗೂ ಇರತಕ್ಕಂಥ ಪತ್ರಿಕೆಗಳಲ್ಲಿ ಆತನು ಸಭೆಗೆ ಬೇಕಾಗಿರುವ ಎಲ್ಲ ಸಂಗತಿಗಳನ್ನು ಬಿಡಿಸಿ ಆತನು ಬರೆದಿದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತೇನೆ, ಅದು ಭಾಳ ದಿನಗಳಾಗ್ಬೋದು. ನಂಬರ್ 1, ತ್ರಿನೇತಿ ಬಗ್ಗೆ, ತಂದೆ ಮಗ ಪವಿತ್ರಾತ್ಮನು ಎಂಬ ತ್ರಿಯೇಕ ಬಗ್ಗೆ ಎಲ್ಲಿಯೂ ಕೂಡ ಯಾರು ಅಷ್ಟು ವಿವರವಾಗಿ ವಿವರಿಸಿ ಬರೆದಿಲ್ಲ. ಮೋಸೆ ಬರೆದಿಲ್ಲ, ಕೀರ್ತನೆಗಳಲ್ಲೂ ಬರೆದಿಲ್ಲ, ಅಥವಾ ಜ್ಞಾನೋಕ್ತಿಗಳಲ್ಲಿ ಬರೆದಿಲ್ಲ. ಇವು ಯಾರು ಅಪೊಸ್ತಲರು ಸರಿಯಾಗಿ ಬರೆದಿಲ್ಲ. ಪೌಲನ್ ಮಾತ್ರ ತ್ರಿನೇತಿ ಬಗ್ಗೆ, ತ್ರಿಯೇಕ ಬಗ್ಗೆ ಆತನು ತುಂಬ ಸ್ಪಷ್ಟವಾಗಿ ಬರೆದಿರೋದನ್ನು ನಾವು ನೋಡ್ತೇವೆ. ನಂಬರ್ 2, ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ಕ್ರಿಸ್ತನು ನಮ್ಮಲ್ಲಿರತಕ್ಕಂಥದ್ದೇ ಪ್ರಭಾವದ ನಿರೀಕ್ಷೆ. ನೀವೇ ದೇವರ ಆಲಯ, ದೇವರ ಆತ್ಮನಲ್ಲಿ ವಾಸವಾಗಿದ್ದಾರೆ. ಈ ಸತ್ಯ ಸಭೆಗೆ ಯಾವಾಗ ಗೊತ್ತಾಯಿತು? ಪೌಲ್ ಹೇಳಿದ ಮೇಲೇ ಗೊತ್ತಾಯಿತು. ದೇವರು ಪರಲೋಕದಲ್ಲ, ನಮ್ಮ ಹೃದಯದಲ್ಲಿ ಈಗ ವಾಸವಾಗಿದ್ದಾರೆ ಎಂಬ ಸಂಗತಿ. ನಂಬರ್ 3, ಆತನು ಸಭೆಗೂ ಕ್ರಿಸ್ತನಿಗಿರತಕ್ಕ ಸಂಬಂಧ ಅಥವಾ ಗಂಡ ಹೆಂಡತಿಗೆ ಇರತಕ್ಕ ಸಂಬಂಧವನ್ನು ಹೋಲಿಸಿ ಸಭೆಗೂ ಕ್ರಿಸ್ತನು ಒಂದಾಗಿದ್ದೆ ಎಂಬ ವಿಚಾರವನ್ನು ಯಾರೂ ತಿಳಿಯಪಡಿಸಲಿಲ್ಲ, ಪೌಲನೇ ತಿಳಿಯಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಅದೊಂದು ಮಿಸ್ಟ್ರಿ.
ಗಂಡ ಹೆಂಡತಿ ಒಂದೇ ಶರೀರವಾಗಿರುವ ಹಾಗೆ ಕ್ರಿಸ್ತನು ನಾನು ಒಂದೇ ಆತ್ಮವುಳ್ಳವನಾಗಿದ್ದೇನೆ. ಗಂಡ ಸತ್ರ ಹೆಂಡತಿ ಫ್ರೀ, ಹೆಂಡತಿ ಸತ್ರ ಗಂಡನು ಫ್ರೀ ಆಗ್ತದೆ. ಆದರೆ ಸತ್ರು ಬದುಕಿದ್ರು ಕ್ರಿಸ್ತನು ನಾನು ಒಂದಾಗಿದ್ದೇನೆ. ಆಮೇಲೆ ಈ ರಹಸ್ಯವನ್ನು, ಈ ಮರ್ಮಗಳನ್ನು, ಅದನ್ನು ವಿವರವಾಗಿ ನೋಡೋದು ಸಿಕ್ಕಾಪಟ್ಟೆ ಅದರಲ್ಲಿರತಕ್ಕ ವಿಚಾರಗಳಿದೆ. ನಾನು ಮೇಲೆ ಆಗಿ ಹೇಳ್ಕೊಂಡು ಹೋಗ್ತೀನಿ. ಆಮೇಲೆ ನಾವು ನೋಡ್ತೇವೆ 4ನೇದಾಗಿ ರಿಸರೆಕ್ಷನ್, ಪುನರುತ್ಥಾನ. ಪುನರುತ್ಥಾನವನ್ನು ಯಹೂದ್ಯರು ನಂಬ್ತಿರಲಿಲ್ಲ. ಫರಿಸಾಯ ಸದುಕಾಯರುಗಳಲ್ಲಿ ದೊಡ್ಡ ವಿವಾದವಾಯಿತು. ಒಬ್ಬ ಬಂದು ಹೇಳ್ತಾನೆ, ಸ್ವಾಮಿ, ಒಬ್ಬ ಮನುಷ್ಯನಿಗೆ ಮದುವೆ ಮಾಡಿರ್ತಾನೆ, ಅವನು ಸತ್ತೋಗ್ತಾನೆ, ಅವಳನ್ನು ಸಹೋದರನಿಗೆ ಮಾಡ್ತಾನೆ, ಅವನು ಸತ್ತೋಗ್ತಾನೆ, ಅವನು ಈ ಥರ 7 ಜನ ಸತ್ತೋಗ್ತಾರೆ, ಪರಲೋಕದಲ್ಲಿ ಯಾರಿಗೆ ಹೆಂಡತಿಯಾಗಿರ್ತಾನೆ ಕೇಳ್ತಾನೆ. ಯೇಸುವಿನೇ. ಒಂದು ವೇಳೆ ರಿಸರೆಕ್ಷನ್ ಇರುವುದಾದರೆ ಅಲ್ಲಿ ಹೋದಾಗ ಇವಳು ಯಾರಿಗೆ ಹೆಂಡತಿಯಾಗಿರ್ತಾರೆ ಹೇಳಿ, ಹೌದಾ? ಆದರೆ ಪೌಲನು ಅಲ್ಲಿ ಆ ವಿಷಯದಲ್ಲಿ 15ನೇ ಅಧ್ಯಾಯ 1 ಕೊರಿಂಥದಲ್ಲಿ ತುಂಬ ವಿವರವಾಗಿ ತರಗತಿಗಳ ಬಗ್ಗೆ, ಅದಕ್ಕೊಂದು ಮಹಿಮೆ, ಇದಕ್ಕೊಂದು ಮಹಿಮೆ, ಸೂರ್ಯದೊಂದು ಮಹಿಮೆ, ಚಂದ್ರನೊಂದು ಮಹಿಮೆ, ಹಾಗಾಗಿ ಮಹಿಮೆ ಉಳ್ಳ ದೇಹವು ಎಂಥದ್ದಾಗಿರುತ್ತದೆ, ಇವೆಲ್ಲವನ್ನು ವಿಚಾರವಾಗಿ ಹೇಳಿ ಥೆಸಲೋನಿಕದಲ್ಲಿ ಆತನು ಇವುಗಳೆಲ್ಲ ಹೇಳ್ತಾರೆ. ರಿಸರೆಕ್ಷನ್ನು 1 ಕೊರಿಂಥ 15ದಲ್ಲಿ ಹೇಳ್ತಾರೆ, ಮತ್ತು ಮಧ್ಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಮತ್ತು ರ್ಯಾಪ್ಚರ್ ಎಂಬುದಾಗಿರತಕ್ಕಂಥದ್ದು 24ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ, ಮತ್ತೆ ಬರೆದ ಸುವಾರ್ತೆ, ಇಲ್ಲೆಲ್ಲ ಇವರೆಲ್ಲ ಹೇಳಿರುತ್ತೆ. ಯೇಸು ಸ್ವಾಮಿ ಹೇಳಿದ ರ್ಯಾಪ್ಚರ್ ಯಾವುದು ಕುರಿತು? ಒಬ್ಬರು ಮಲಗಿರ್ತಾರೆ, ಒಬ್ಬರು ಎತ್ತಲ್ಪಡುತ್ತಾರೆ. 10 ಕನ್ನಿಕೆಗಳು. ಯೇಸು ಸ್ವಾಮಿಗೆ 10 ಹೆಂಡ್ತಿನ ಹೇಳಿ 5 ಜನ ಹೋದ್ರು, 5 ಜನ ಏನಾದರು? ಆಗ ಯೇಸು ಸ್ವಾಮಿಗೆ 10 ಹೆಂಡ್ತಿ ಹೋಗ್ಬಿಟ್ರೆ 5 ಮೇಲೆ ಹೊಂಟ್ರ? ನೋ, ಅದು ಯಹೂದ್ಯರನ್ನು ಕುರಿತು ಹೇಳತಕ್ಕಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರಿಗೆ ಹೆಂಡತಿ ಯಾರು? ಇಸ್ರಾಯೇಲ್ರು. ಹೊಸಯದಲ್ಲಿ ಹೇಳ್ತಾರೆ, ಇವರನ್ನು, ಈ ವ್ಯಭಿಚಾರಿಯನ್ನು ಬಿಟ್ಟುಬಿಡು, ತಿರ್ಗಾ ಮದುವೆ ಮಾಡ್ಕೊ, ತಿರ್ಗಾ ಬಿಟ್ಬಿಡು ಅಂತಾರೆ. ಅಯ್ಯೋ ಸ್ವಾಮಿ ಅಂದಾಗ, ನಾನು ಹಾಗೆ ಇವ್ರನ್ನ ಮಾಡ್ಕೊಂಡಿದ್ದೀನಿ ಮದುವೆ ಅಂತ ಹೇಳ್ತಾರೆ ದೇವರು. ಹಾಗೆ ಓಲ್ಡ್ ಟೆಸ್ಟಮೆಂಟಲ್ಲಿರೋ ಇಸ್ರಾಯೇಲರು ತಂದೆಯಾದ ದೇವರಿಗೆ ಹೆಂಡತಿಯಾಗಿದ್ದಾರೆ. ಹೊಸ ಒಡಂಬಡಿಕೆಯಾಗಿ ನಾವು ಮೊದಲ ಗೀತೆಯಾಗಿದ್ದೇವೆ, ಇನ್ನು ಹೆಂಡತಿಯಾಗಿಲ್ಲ. ಅದೇ ಮೊದಲ ಗೀತೆಯಾಗಿದ್ದೇವೆ, ಹೆಂಡತಿ ಆಗಿಲ್ಲ. ಪ್ರೈಸಲ್ಲ, ಗೊತ್ತಿಲ್ಲ ಅಲ್ಲ? ಬೈಬಲಲ್ಲಿರೋದು ಹೇಳ್ತೀನಿ ಸರ್, ನಾನು ಕತೆ ಬಿಡ್ತಾ ಇಲ್ಲ. ನನಗೀಗ ಸಬ್ಜೆಕ್ಟ್ ಅದಲ್ಲ, ನಾನು ಹೇಳ್ಕೊಂಡು ಹೋಗ್ತೀನಿ. ಯಾಕಂತಂದರೆ ನ್ಯೂ ಟೆಸ್ಟಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅನ್ನೋದಕ್ಕಾಗಿ. ಈ ರ್ಯಾಪ್ಚರ್ ಎಂಬುದು ಹೇಳತಕ್ಕಂಥದ್ದು ಒಂದು ಮಧ್ಯ ಆಕಾಶದಲ್ಲಿ, ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ ಹೇಳ್ತದಲ್ಲ, ಮಧ್ಯ ಆಕಾಶದಲ್ಲಿ ಬರ್ತಾನೆ, ಸಭೆಯು ಒಯ್ಯಲ್ಪಡುತ್ತದೆ. ಅರ್ಥ ಆಯ್ತಾ? ಭೂಮಿಗೆ ಬರುವುದಿಲ್ಲ. ಆದರೆ ಯೇಸು ಹೇಳಿದ ರ್ಯಾಪ್ಚರಲ್ಲಿ ಆತನು ಒಲಿವ ಮರದ ಬೆಟ್ಟದ ಮೇಲೆ ಬರ್ತಾನೆ. ಆ ಒಲಿವ ಮರದ ಬೆಟ್ಟ ಏನಾಗ್ತದೆ? ಸೀಳ್ಕೊಂಡ್ಬಿಡ್ತದೆ ಅಂತ ಹೇಳ್ತದೆ. ಅದು ದಾನಿಯೇಲ್ ಪುಸ್ತಕದಲ್ಲೂ ಇದೆ, ರೆವಲ್ಯೂಷನಲ್ಲೂ ಇರುವಂಥದ್ದು ನೋಡ್ತೇವೆ. ಆ ರ್ಯಾಪ್ಚರು ಯೂದರಿಗೆ. ಅದರ ಸಭೆ ತನ್ನ ಹೆಂಡತಿಗೋಸ್ಕರ ಏಸು ಮಧ್ಯ ಆಕಾಶದಲ್ಲಿ ಬಂದು ನಮ್ಮನ್ನು ತಗೊಂಡು ಹೋಗ್ಬಿಡ್ತಾರೆ. 7 ವರ್ಷ ಉಪದ್ರ ಇರ್ತದೆ. ಮುದ್ರೆ ಯಾರಿಗೆ ಹಾಕ್ತಾರೆ? ನಿನಗೆ ಹಾಕಲ್ಲ, ಧೈರ್ಯವಾಗಿರು. ಯಾಕಂದ್ರೆ ಯಾವೊಂದು ಕಳಂಕು ಸುಕ್ಕು ಮುಂತಾದ ಒಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ನನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳೋದಕ್ಕಾಗಿ ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನದ ಶುದ್ಧ ಮಾಡಿದ್ದಾನೆ. ಮಾಡುತ್ತಾನ? ಮಾಡಿದ್ದಾರ? ಮಾಡಬೇಕಂದ್ರೆ ಅದೇ ಕತೆ ನಿಂತು ಕಕ್ಕದ್ದನ್ನು ಮತ್ತೆ ನಕ್ಕೋದು. ನಂಬಿಕೆಯಲ್ಲ ನಿನಗೆ. ಹೊಸ ಒಡಂಬಡಿಕೆ ನಂಬಿಕೆ ಮೇಲೆ ಆಧಾರ. ಯಾರ ನಂಬಿಕೆ? ನಿನ್ನ ನಂಬಿಕೆ ಕ್ರಿಸ್ತನ ಮೇಲೆ. ಅರ್ಥ ಆಯ್ತರೆ? ಆತನು ಮಾಡಿದ ಪುಣ್ಯ ಕ್ರಿಯೆಗಳ ಮೇಲೆ, ಫಿನಿಶ್ ವರ್ಕ್ ಮೇಲೆ ನಂಬಿಕೆ ಇಡುವಂಥದ್ದು. ಆತನ ಶಿಲುಬೆ ಮೇಲೆ ತೀರಿತು ಎಂಬ ಪದವನ್ನು 19ನೇ ಅಧ್ಯಾಯ 39ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ರು. ಅದನ್ನು ಎಷ್ಟು ಜನ ನಂಬ್ತೀರಿ? ಅದನ್ನು ನಂಬುವವರು ಧನ್ಯರು, ನಿಜವಾಗಿಯೂ ನಿಮಗೆ ಮುದ್ರೆ ಇರೋದಿಲ್ಲ. ಅದು ನಂಬಲಿಲ್ಲ ಅಂದರೆ ಮುದ್ರೆ ಹಾಕ್ಕೊಂಡು ಇಲ್ಲಿ ಇರಿ. ಪ್ರೈಸಲ್ಲ, ಹೋಗ್ತೀನೋ ಇಲ್ವೋ ಅಂತ ಹೇಳಿ ದಿನ ಸಂಜೆ ಪ್ರಾರ್ಥನೆ, ಬೆಳಿಗ್ಗೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಬರೀ 3 ಹೊತ್ತು. ನಾನು ಊಟ ಮಾಡುವಾಗ ಕೂಡ ಪ್ರಾರ್ಥನೆ ಮಾಡ್ತಿದ್ದೆ, ಯಾವುದೇ ಕಾರಣಕ್ಕೂ ಕೈ ಬಿಡಲ್ಪಡಬಾರ್ದು ಸ್ವಾಮಿ. ಯಾಕೆ? ನನ್ನನ್ನು ನೋಡಿದಾಗ ನಾನು ಖಂಡಿತ ಕೈ ಬಿಡಲ್ಪಡ್ತೀನಿ ಅಂತ ಇತ್ತು. ನಾನು ಆತನ ದೃಷ್ಟಿಸಿ ನೋಡುವಾಗ ನನ್ನ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಆಮೇಲೆ ನಿನ್ನನ್ನು ನೋಡುವ ತನಕ 5 ಸೆಕೆಂಡು ಕೂಡ ನೀನು ಲಾಯ್ಕಿಲ್ಲ ಅಲ್ಲಿ ಹೋಗೋದಕ್ಕೆ. ಆದರೆ ಆತನ ದೃಷ್ಟಿಸಿ ನೋಡುವಾಗ ಆತನ ಪ್ರಕಾಶವು ನಿನ್ನ ಲೈಫನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಿಬಿಡ್ತದೆ. ಆಮೇಲೆ ರೈಟ್, ಈಗ ಎಲ್ಲಿವರೆಗೆ ಬಂದೆ ನಾನು? ರ್ಯಾಪ್ಚರ್
ಅಲ್ವಾ? ಮಧ್ಯ ಆಕಾಶದಲ್ಲಿ ಒಂದು ರ್ಯಾಪ್ಚರ್ ಇದೆ, ಅದು ಸಭೆ ಎಂಬ ನಮಗೆ. ಎರಡನೇದು ಯಹೂದ್ಯರಾಗಿರುವವರಿಗೆ ಆತನು ಬೆಟ್ಟದ ಮೇಲೆ ಬರ್ತಾನೆ. ನಾನು ಅದನ್ನು ಹೇಳ್ಕೊಡ್ತೀನಿ, ಕ್ಲೀನಾಗಿ ಪಿಕ್ಚರ್ ಹಾಕಿ ನಿಮಗೆ ಹೇಳ್ಕೊಡ್ತೀನಿ. ಅದು ಬರ್ತಾನೆ. ಸರಿ, ಇನ್ನೊಂದು ಯಾವುದು ಅಂತಂದರೆ ಬ್ಯಾಬಿಲೋನ್. ಇದು ಬಹಳ ಡೇಂಜರ್. ಬ್ಯಾಬಿಲೋನ್ ಅಂತಂದರೆ ಏನರ್ಥ? ಬಿಸ್ನೆಸ್, ಪೊಲಿಟಿಕಲ್, ರಿಲಿಜಿಯಸ್. ಚರ್ಚ್ ಒಳಗೆ, ಸಭೆ ಒಳಗೆ ಇರ್ತದೆ ಅಂತ್ಯಕ್ರಿಸ್ತು. ಅವನು ಅವನು ರಿಲಿಜಿಯಸ್ ಆಗಿರ್ತಾನೆ, ಮತ್ತು ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ, ಮತ್ತು ಪೊಲಿಟಿಷಿಯನ್ ಆಗಿರ್ತಾನೆ. ಸಮಾಧಾನ ಅಂತ ಚರ್ಚ್ ಒಳಗೆ ಇಂಥ ಸಂಗತಿಗಳು ನಡೆಯಲು ಪ್ರಾರಂಭಿಸ್ಬಿಡ್ತದೆ. ಚರ್ಚಲ್ಲಿ ಪೊಲಿಟಿಕಲ್ ಎಲೆಕ್ಷನ್ ಅವನೆತ್ತೋ ಇವನು ಹಾಕೋ ಇವನು ತಳ್ಬಿಡೋ ಎಲ್ಲ ರಾಜಕೀಯಲ್ಲಿ ಏನು ಮಾಡ್ತಾರೋ ಅದು ಚರ್ಚ್ ಒಳಗೆ ನಡೀತದೆ. ಜಾಸ್ತಿ ಕಿರಿಕ್ ಮಾಡ್ತಾನೆ, ಅವ್ನು ತಳ್ಬಿಡು ಬೆತ್ತಿಗೆ ಇವನು ಹಾಕು ಮಾಡಲ್ಲ. ಹಾಂ, ಗಂಡ ಹೆಂಡತಿ ಇಬ್ಬರು ಮಾತುಕೊಳ್ಳೋದು. ಏನು ಮಾಡೋದು? ಅವ್ನು ತುಂಬ ತೊಂದರೆ ಕೊಡ್ತಾನೆ. ಸುಮ್ಮನೆ ಇರು, ವ್ಯಕ್ತಿಗೆ ಬೇರೆ ಒಬ್ಬರು ಕೈಲಿ ಕೊಟ್ಬಿಡೋ ಮೈಕನ್ನ, ಅವನು ಆಟ ಮಾಡಿ ತೊಲಗೋಯ್ತಾನೆ. ಪೊಲಿಟಿಕಲ್ ತಂತ್ರ. ದೇವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಮಾಂಸದ ಮೇಲೆ ಡಿಪೆಂಡ್ ಆಗಿ ನಿನ್ನ ಮೈಂಡು ಪೊಲಿಟಿಕಲ್ ಮೈಂಡ್ ಆಗಿಬಿಡುತ್ತೆ, ಸ್ಪಿರಿಚುವಲ್ ಮೈಂಡ್ ಆಗಿರೋದಿಲ್ಲ. ರಿಲಿಜಿಯಸ್, ಶೂ ಹಾಕ್ಕೊಂಡು ಪುಲ್ಪಿಟಲ್ಲಿ ಪಾಸ್ಟ್ರು, ರಿಲಿಜಿಯಸ್. ಪುಲ್ಪಿಟ್ಗಿಂತ ನಾನು ದೊಡ್ಡವನು, ಇದು ಪುಲ್ಪಿಟ್ ನಾನು ಮಾಡಿದ್ದು, ಅದನ್ನು ನನ್ನನ್ನು ದೇವರು ಮಾಡಿದ್ದು. ಇದೆಲ್ಲ ದೇವರು, ನನ್ನ ಒಳಗೆ ದೇವರಿದ್ದಾರೆ. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಾ? ಪ್ರೈಸ್ ಲಾರ್ಡ್. ಬಲಿಪೀಠ ಬಲಿಪೀಠ ಅಲ್ಲ, ಇದು ಬಲಿಪೀಠ ಶಿಲುಬೆ. ಒಂದೇ ಸಮರ್ಪಣೆ, ಮುಗಿದೋಯ್ತು ಕತೆ. ತುಂಬ ಜನ ಚರ್ಚ್ ಒಳಗೆ ರಿಲಿಜಿಯಸ್ ತಗೊಂಡ್ಬಂದು, ಕ್ಯಾಥಲಿಕ್ ಹಿಂದೂ ಸಿಸ್ಟಮ್ನ ತಗೊಂಡ್ಬಂದು ಇಲ್ಲಿ ಇಡಕ್ಕೆ ನೋಡ್ತಾರೆ. ಇಲ್ಲಿ ಮಾತ್ರ ಭಯಪಡ್ತಾರೆ. ದೇವರ ಸಮ್ಮುಖದಲ್ಲಿ ಹೇಳ್ತೀನಿ, ದೇವರ ಸಮ್ಮುಖದಲ್ಲಿ ಹೇಳ್ತೀನಿ. ಆಚೆ ಬಂದರೆ ಸಮ್ಮುಖನೇ ಇಲ್ಲ ಅವರಿಗೆ. ನನಗೆ 24/7 ಸಮ್ಮುಖ ನನ್ನೊಳಗಿದೆ. ಬುಲ್ಪಿಟ್ಲಂತ ಹೇಳ್ತೀನಿ ಅಂತಾರೆ. ಅಂದರೆ ಅವ್ರು ಹೇಳೋದು ಅವ್ರಿಗೆ ನಂಬಿಕೆ ಇಲ್ಲ. ಬುಲ್ಪಿಟ್ಟಿಂದ ಹೇಳ್ತೀನಿ ನಾನು ಅಂದ್ರೆ ಅಲ್ಲಿ ದೇವರು ಇದ್ದಾರೆ, ಆಚೆ ಹೋದ್ರೆ ದೇವರಿಲ್ಲ ಅಂತ ಅವರೇ ಡಿಕ್ಲೇರ್ ಮಾಡತಕ್ಕಂಥವರಾಗಿದ್ದಾರೆ. ಕೇಳುವ ಜನರೆಲ್ಲರೂ ಪಾಪ ಹಾಗೆ ಆಗ್ಬಿಡ್ತಾರೆ. ಅವರು ಚರ್ಚಿಗೆ ಹೋದ್ರೆ ದೇವರಿದ್ದಾರೆ, ಆಚೆ ಹೋದರೆ ಯಾರಿಲ್ಲ, ನಾವು ಹೆಂಗಾರ ಎಂಜಾಯ್ ಮಾಡ್ಬೋದು ಅಂತ ಇರ್ತಾರೆ. ರಿಲಿಜಿಯಸ್. ಪ್ರೈಸ್ ದಿ ಲಾರ್ಡ್. ವೇಷ, ಭಕ್ತಿಯ ವೇಷ. ಚರ್ಚಲ್ಲಿ ಒಂದು ಪಾಸ್ಟರ್ ಹೇಳ್ತಿದ್ರಂತೆ, ಉಪವಾಸ 40 ದಿನ ಮುಗಿತೈತಂತೆ. ಅಯ್ಯೋ ಮುಗಿದೋಯ್ತದಲ್ಲ ಎಂಬುದಾಗಿ ಆ ಅಮ್ಮನಿಗೆ ಬೇರೆ ಬೇಜಾರು. ಅವ್ರು ಹೇಳಿದ್ರಂತೆ, ರೀ ನೀವು ಪುಲ್ಪಿಟ್ಟಲ್ಲೇ ಇದ್ಬಿಡ್ರಿ ಅಂದ್ರಂತೆ. ಯಾಕೆ? ಅಲ್ಲ ಕಣ್ರಿ, ನೀವು ಪುಲ್ಪಿಟ್ಟಲ್ಲಿದ್ದಾಗ ಆ ಬಿಳಿ ಬಟ್ಟೆ, ನಿಮ್ಮ ರಾಗ, ನಿಮ್ಮ ಮಾತು ದೇವದೂತರಂತ ಇದೆ. ನೀವು ಮನೆಗೆ ಬಂದರೆ ದೆವ್ವ ಥರ ಮಾಡ್ತೀರಾ ಅಂದ್ರೆ. ಅದಕ್ಕೆ ನೀವು ಅಲ್ಲೇ ಇದ್ಬಿಡ್ರಿ, ಊಟ ಅಲ್ಲೇ ತಗೊಂಬಂದು ಕೊಟ್ಬಿಡ್ತೀನಿ, ನೀರು ತಗೊಂಬಂದು ಕೊಟ್ಬಿಡ್ತೀನಿ, ಉಪವಾಸ ಬೇಕಾದ್ರೆ ಮಾಡಿಬಿಡ್ರಿ, ಅಲ್ಲೇ ಎಲ್ಲ ಮಾಡಿಬಿಡ್ತೀನಿ. ರಿಲಿಜಿಯಸ್ ನಾಟಕ. ಕೆಳಗಿಲ್ದರೆ ಬೇರೆ ಮನುಷ್ಯ, ಪುಲ್ಪಿಟ್ ಹತ್ತಿದ್ರೆ ಬೇರೆ ಮನುಷ್ಯ. ಅಲ್ಲಿ ಬೇರೆ ಭಾಷೆ, ಇಲ್ಲಿ ಬಂದರೆ ಬೇರೆ ಭಾಷೆ. ತುಂಬ ಸ್ಪಿರಿಚುವಲ್ ಥರ ನಟಿಸೋದು, ಕೆಳಗೆ ಬಂದರೆ ನೀಚನಾಗಿ ಬೇಡ, ಕೇವಲವಾಗಿ ನಡ್ಕೊಳ್ಳೋದು. ಕೆಳಗಿಳಿದ ತಕ್ಷಣ ಅಯ್ಯಪ್ಪ ಮಾಲೆ ಹಾಕೋರು ಹೇಳ್ತಾರೆ, ಸ್ವಾಮಿ ಹೋಗಿ ಬರಲಿ ಸ್ವಾಮಿ, ತೋರಿಸ್ತೀನಿ ಅವನಿಗೆ, ಬೆಟ್ಟಕ್ಕೆ ಹೋಗಿ ಬರ್ತೀನಿ ಸ್ವಾಮಿ, ಅವ್ನು ಬಂದು ತೋರಿಸ್ತೀನಿ ಅಂತ. ಹಂಗೆ ಪುಲ್ಪಿಟ್ಟಲ್ಲಿದೆ ಬ್ರದರ್, ಪುಲ್ಪಿಟ್ ಕೆಳಗೆ ಇಳಿದ್ರೆ ನಾನು ತೋರಿಸ್ತೀನಿ ಅವ್ನು ಯಾರು ಅಂತ. ಹಾಗೆ ಕೆಲವರು ಚರ್ಚಲ್ಲಿದ್ದೆ ಬ್ರದರ್, ನಾನು ಪ್ರಾರ್ಥನೆ ಉಪವಾಸದಲ್ಲಿದ್ದರೆ ನಾನು ತೋರಿಸ್ತಿದ್ದೆ ನಾನು ಯಾರು ಅಂತ. ಎರಡು ಮನುಷ್ಯನೇ. ಪೌಲ್ ಹೇಳ್ತಾನೆ, ನೀನು ನಾನಲ್ಲ, ಕ್ರಿಸ್ತ ಯೇಸು. ಆಮೇನ್. ಸೊ ಇಂಥ ವಿಷಯಗಳಲ್ಲಿ ನಮ್ಮ ಮೈಂಡ್ ರಿನ್ಯೂ ಆಗುವಾಗ ನಾವು ಈ ಪ್ರಪಂಚದಲ್ಲಿ ಮರುರೂಪವಾಗಿ ಜೀವಿಸುವುದಕ್ಕೆ ಸಾಧ್ಯತೆ ಆಗ್ತದೆ. ನಾವೇನು ತಿಳ್ಕೊಳ್ತೀವಿ, ಭಕ್ತಿ ಮಾಡೋದ್ರಿಂದ ಮರುರೂಪವಾಗ್ತೀವಿ. ಇಟ್ ಈಸ್ ಇಂಪಾಸಿಬಲ್. ನಾಟ್ ಬೈ ಮೈಟ್, ನಾಟ್ ಬೈ ಸ್ಟ್ರೆಂತ್. ಬಲದಿಂದಲೂ ಅಲ್ಲ, ಪರಾಕ್ರಮದೂ ಅಲ್ಲ. ಯಾರಿಂದ?
ಆಗ ಯಾರು ಮಾಡ್ತಾರೆ? ದೇವರು ಮಾಡುವವರಾಗಿದ್ದಾರೆ, ದೇವರ ಆತ್ಮ ಮಾಡುವವರಾಗಿದ್ದಾರೆ. ಯಾವಾಗ ಮಾಡಿದ್ರು? ಒಂದೇ ಸತ್ಯ ಸಾಯ್ತೀವ, ದಿನ ಸಾಯ್ತೀವ. ಒಪ್ಪಿಸ್ಕೊಡಿ ಒಪ್ಪಿಸ್ಕೊಡಿ ಒಪ್ಪಿಸ್ಕೊಡಿ, ಒಂದೊಂದು ಪ್ರಸಂಗಕ್ಕೂ ಒಪ್ಪಿಸ್ಕೊಡಿ. ಎಷ್ಟು ಸತ್ಯ ಒಪ್ಪಿಸ್ಕೊಳ್ತೀಯ? ಕಕ್ಕದನ್ನು ನಕ್ಕತನ ಆಗ್ಬಿಡ್ತದೆ. ಮತ್ತೆ ಪಾಪದ ಪಾಲಿಗೆ ಒಂದೇ ಸತಿ ಸತ್ತಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತು ನನ್ನಲ್ಲಿ ಜೀವಿಸುವರಾಗಿದ್ದಾರೆ. ಹೇಳ್ರಿ, ಎಷ್ಟು ಸತಿ ಸಾಯ್ತೀವಿ? ಒಂದೇ ಸಾರಿ ರೀ, ಒಂದೇ ಸಾರಿ ಸತ್ಬಿಟ್ಯಾ, ಇನ್ನು ಮತ್ತೆ ಬದುಕೋದಿಲ್ಲ. ಸ್ವಾಮಿ ಸತ್ರು, ಇನ್ನು ನಾವು ಬದುಕೋದು ನಾನಲ್ಲ. ಯಾರು ಬದುಕ್ತಾ ಇದ್ದಾರೆ? ಕ್ರಿಸ್ತನಲ್ಲಿ ಬದುಕರು. ಆ ಮನೋಭಾವ ನನಗೂ ನನ್ನ ವಿಶ್ವಾಸಿಗಳಿಗೂ ನನ್ನ ಹೆಂಡತಿ ಮಕ್ಕಳಿಗೆ ಬಂದರೆ ತಿರ್ಗಾ ನಾನು ಅಲ್ಲೇ ಇರ್ತೀನಿ. ಇದು ಹೆಂಗಂದ್ರೆ ಹೋಗಿ ಹೋಗಿ ಬರೋದು, ರಿಲಿಜಿಯಸ್ ಸಿಸ್ಟಮ್. ಈ ಲೆಂಟ್ ದಿನಗಳು ಮುಗೀಲಿ, ಆಮೇಲೆ ನೋಡ್ಕೊಳ್ಳೋಣ. ಏನಪ್ಪ ಲೆಂಟ್ ದಿನಗಳು? ರಿಲಿಜಿಯಸ್ ಸಿಸ್ಟಮ್. ಮಾಂಸ ತಿನ್ನಂಗಿಲ್ಲ 40 ದಿನ, ರಿಲಿಜಿಯಸ್ ಸಿಸ್ಟಮ್. ಆಮೇಲೆ ಯಾವ ಮಾಂಸನೂ ಬಿಡಲ್ಲ, ರಿಲಿಜಿಯಸ್ ಸಿಸ್ಟಮ್. ಇದು ಭಕ್ತಿಯ ವೇಷ. ಅವುಗಳಲ್ಲಿ ಗಾಡ್ ಇಸ್ ನಾಟ್ ಪ್ಲೀಸ್ಡ್. ದೇವರು ಪ್ಲೀಸ್ ಆಗೋದು ಒಂದೇ ಒಂದು ಕಾಲದಲ್ಲಿ, ಬೈ ಫೇತ್. ಯಾವುದನ್ನ? ಫೇತ್ ಅಂದ್ರೆ ಏನು ಹೇಳ್ರಿ? ನಂಬಿಕೆ. ಕನ್ನಡದಲ್ಲಿ ಹೇಳ್ಬಿಟ್ರಿ, ದ ಫೇತ್ ಅಂತ ಹೇಳುವಂಥದ್ದು ದೇವರು ನನಗಾಗಿ ಏನು ಮಾಡಿದ್ರು ಅಂತ ನಂಬುವುದೇ ನಂಬಿಕೆ. ನೀನು ದೇವರಿಗಾಗಿ ಏನು ಮಾಡ್ತೀಯೋ ಅದಕ್ಕೆ ನಂಬಿಕಸ್ತತೆ. ನೀನು ನಂಬಿಕೆಯಿಂದ ಬದುಕ್ತೀಯೋ ನಂಬಿಕಸ್ತತೆಯಿಂದ ಬದುಕ್ತೀಯೋ? ನಂಬಿಕೆ ಇದ್ದರೆ ನಂಬಿಕಸ್ತತೆ ಹಿಂದೆ ಬರ್ತದೆ. ಫೇತ್ ಆ್ಯಂಡ್ ಫೇತ್ಫುಲ್ನೆಸ್ ಒಂದೇ ಅಣ್ಣ ತಂಗಿ ಇದ್ದಂಗೆ. ಬಟ್ ಫೇತ್ ಅನ್ನೋದು ಆತ ನನಗೇನು ಮಾಡಿದ್ರು ಅದನ್ನು ನಾನು ಸ್ವೀಕಾರ ಮಾಡ್ಕೊಳ್ಳೋದು ಫ್ರೀಯಾಗಿ. ಫೇತ್ಫುಲ್ನೆಸ್ ಅನ್ನೋದು ಆತ ನನಗೆ ಮಾಡಿದ್ದನ್ನು ನಂಬಿ ಆತನಿಗೆ ಹೇಗೆ ನಾನು ದ್ರೋಹ ಮಾಡಲಿ, ಇಷ್ಟು ನನಗೆ ಉಚಿತವಾಗಿ ಮಾಡಿದ್ದಾರಲ್ಲ, ನಂಬಿಕೆ ದ್ರೋಹ ನಾನು ಹೇಗೆ ಮಾಡಲಿ ಅಂತ ನಂಬಿಕಸ್ಥರಾಗಿ ಜೀವಿಸೋದು. ಆಮೇಲೆ ಆಗ ಫೇತ್ ಇಲ್ಲದೆ ಫೇತ್ಫುಲ್ನೆಸ್ ಬರೋದಿಲ್ಲ. ಒಬ್ಬ ವ್ಯಕ್ತಿ ಮೇಲೆ ಫೇತ್ ಬಂದರೆ, ಕಳ್ಳ, ನಾನು ಸುಳ್ಳುಗಾರ, ಮೋಸಗಾರ ಆದರೂ ಕೈಯಲ್ಲಿ ಕೀ ಕೊಟ್ಬಿಟ್ಟವ್ರೆ, ಅಯ್ಯೋ ನನ್ನ ನಂಬಿ ಕೊಟ್ಟಿದ್ದಾರ, ಗೊತ್ತು ಚೆನ್ನಾಗಿ ನಾನು ಎಂಥವನು ಅಂತ, ಆದರೂ ನನ್ನ ಕೈಯಲ್ಲಿ ಕೀ ಕೊಟ್ಬಿಟ್ಟು ಹೋಗಿದ್ದೆ ಮನೆಗೆ, ಅಂಥವ್ರು ಹೆಂಗೆ ದ್ರೋಹ ಮಾಡಲಿ ಅಂತ ಯೋಚನೆ ಮಾಡಿ ಫೇತ್ಫುಲ್ ಆಗಿರುವಂಥದ್ದು. ಅರ್ಥ ಆಯ್ತು? ಹಾಗಾದರೆ ದೇವರು ನನಗಾಗಿ ಏನು ಮಾಡಿದ್ರು ಅದ್ರ ಮೇಲೆ ನಂಬಿಕೆ ಇಡುವಂಥದ್ದು. ನಾವೇನು ಮಾಡ್ತೀವಿ? ದೇವ್ರಿಗಾಗಿ ನಾವು ಏನಾರು ಮಾಡಿ ಅದನ್ನು ಖುಷಿ ಪಡಿಸೋ. ನೀನು ತಪ್ಪರಲ್ಲಿ ಹೊಡೆದು ಖುಷಿ ಪಡ್ಸೋಕ್ಕಾಗೋದಿಲ್ಲ. ಏನೇ ನಿನ್ನ ಮೈಯೆಲ್ಲ ಹರ್ಕೊಂಡ್ರು ಕೂಡ ಏನು ಮಾಡಿ, ಬೈಬಲ್ ಹೇಳ್ತದೆ 1 ಕೊರಿಂಥಿ 3:13 ಅಧ್ಯಾಯದಲ್ಲಿ, ನಿನ್ನ ಮೈಯನ್ನು ದಗ್ನಿಸಕ್ಕೆ ಒಪ್ಪಿಸ್ಕೊಟ್ರು ಏನೂ ಇಲ್ಲ. ಬೆಟ್ಟಗಳನ್ನು ಬಿಸಾಕ್ಬಿಟ್ರು ಕೂಡ ಮಿರಾಕಲ್ ಸೈನ್ಸ್ ವಂಡರ್ಸ್ ಮಾಡಿದ್ರು ಏನೂ ಇಲ್ಲ. ಹಾಗೆ ಯಾವುದು ಅಂತಂದರೆ, ಆತನು ನನಗೇನು ಮಾಡಿದ್ರು ಅಂತ ಬೈಬಲಲ್ಲಿ ಹೇಳ್ತದೋ ಆಮೇಲೆ ಅಂತ ಸ್ವೀಕಾರ ಮಾಡ್ಕೊಳ್ತೀನಿ ನೋಡಿ, ಅದು ಆತನಿಗೆ ಪ್ಲೀಸಿಂಗ್ ಆಗಿರ್ತದೆ. ವಿದೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ನಾವಿವತ್ತು ರಿಲೀಜಿಯಸ್ಸಲ್ಲಿ ಸಿಕ್ಕಾಕೊಂಡು ಅದು ಮಾಡಿ ಇದು ಮಾಡಿ ದೇವರನ್ನ ಪ್ರಿಯಪಡಿಸೋಕ್ಕೆ ಪಾಣಿ ಮಾಡಿ ಯಾವುದು ಕೂಡ ಕ್ರಮವಾಗಿ ಮಾಡೋದಿಲ್ಲ. ನೀವು ಮಾಡ್ತಿದ್ದೀರೇನೋ ಗೊತ್ತಿಲ್ಲ, ನಾನು ಟ್ರೈ ಮಾಡಿ ಮಾಡಿ ನನ್ನ ಲೈಫಲ್ಲಿ ಫೇಲಿಯರ್ ಮೇಲೆ ಫೇಲಿಯರ್ ಅನುಭವಿಸಿ ತಲೆ ಹೊಡ್ಕೊಂಡು, ಕೈ ಗಾಯ ಮಾಡಿಕೊಂಡು, ತಲೆ ಗೋಡೆಗೆ ಹೊಡ್ಕೊಂಡು, ಉಪವಾಸ ಮಾಡಿ 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 ಎಲ್ಲ ಸರ್ಕಸ್ ಮಾಡಿ ನನ್ನ ಮುಖವಾಡವನ್ನು ದೇವರು ಓಪನ್ ಮಾಡಿ ಇವುಗಳ ಮೇಲೆ ನನ್ನ ಕಣ್ಣುಗಳನ್ನು ತೆಗೆದ್ರು. ಈಗ ನನಗೆ ಆತನ ಮನ ಕಣ್ಣುಗಳು ತೆರೆಯಲ್ಪಟ್ಟ ಮೇಲೆ ನಾನೀಗ ಬದುಕೋದು ರೆಸ್ಟಾಗಿ ಬದುಕ್ತೇನೆ. ಯಾವತ್ತು ಸೇವೆ ನಡೀತೈತೆ, 7,000 ಜನ ವಿಶ್ವಾಸಗಳಿದ್ದಾರೆ. ಸೇವೆಗಳಲ್ಲಿ ಎಷ್ಟೋ ಕಮಿಟ್ಮೆಂಟ್ ಇದೆ, ನಿಮ್ಮೆಲ್ಲರೂ ಗೊತ್ತಿದೆ. ನಿಮ್ಮ ಸೇವೆಗಳಿಗೆ ಚಿಕ್ಕ ಸೇವೆ ಇದ್ದರೂ ತಲೆ ಕಟ್ಸ್ಕೊಂಡು ತಲೆ ತಿರ್ಕೊಂಡು ಸಾಯ್ತಾ ಇದ್ದೀರಿ ಕೆಲವರೆಲ್ಲ. ಏನು ಇಷ್ಟು ದೊಡ್ಡ ಸೇವೆಯಲ್ಲಿ ಎಷ್ಟು ಸೇವಕರಿಗೆ ಇದು ಮುಗಿದ ಮೇಲೆ ಸಪೋರ್ಟ್ ಕೊಡಬೇಕು, ರಿಪೋರ್ಟ್ ಕೊಡಬೇಕು ಎಲ್ಲ ಇದ್ದರೂ ಕೂಡ ಪೀಸ್ಫುಲ್ಲಾಗಿ ಕಾಮಾಗಿ ಕೊಯ್ಟಾಗಿರೋದಕ್ಕೆ ಕಾರಣ ಏನಂದರೆ ನಾನಲ್ಲ, ಆತನು. ನೀನು ಜಾಸ್ತಿ ಭಾರ ಹೊತ್ಕೊಂಡು, ಅವನು ಹೇಳಿದ್ದಾನೆ, ಬೆಲೆ ಹೊರೆ ಹೊತ್ತುವವರೇ ಕಷ್ಟಪಡೋ ನನ್ನ ಬಳಿಗೆ ಬಂದ್ಬಿಟ್ರು, ನಾನು ನಿಮ್ಗೆ ಇಷ್ಟ ಇಲ್ಲಲ್ಲ ಸ್ವಾಮಿ, ನೀನು ಯಾಕೆ ಕಷ್ಟಪಡ, ನಾನು ಹೊರ್ತೀನಿ, ಹೊರ್ಕೋ. ಬಿಸಿ ಅಯ್ಯ ಬಿಸಿ ಅಯ್ಯ ಬಿಸಿ ಅಯ್ಯ. ಏನು ಬಿಸಿ ನೀನು? ನಾಯಿ ಬಿಸಿ. ನಾಯಿ ನೋಡಿದ್ದೀರಾ?
ಇಲ್ಲಿಂದ ಆ ಕಂಬಕ್ಕೆ ಹೋಯ್ತದೆ, ಕಾಲೆತ್ತದೆ, ತಿರ್ಗಾ ಅಲ್ಲಿಂದ ಹಿಂಗೆ ಬರ್ತದೆ. ನಾಯೇ ಎಲ್ಲೂ ಹೋಯ್ತೆ, ಬಿಸಿ ಆಗಿದ್ದೀನಿ. ಏನು ಬಿಸಿ ಏನಿಲ್ಲ, ಸುಮ್ಮನೆ ಕಂಬಕ್ಕೆ ಹೋಗೋದು, ಕಾಲೆತ್ತದು ಬರೋದು. ಇದೊಂದು ಬಿಸಿ. ಏನು ನೀನು ಮಣ್ಣಾಗಟ್ಟಿ ಮಾಡಿಬಿಟ್ಟೆ ಸೇವೆಯಲ್ಲಿ, ಏನು ಸಾಧನೆ ಮಾಡಿಬಿಟ್ಟೆ ಹೇಳು. ಒಂದು ಮನುಷ್ಯನ ಲೈಫನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕೆ ನಿನ್ನಿಂದ ಆಗತ್ತಾ? ಆಗೋದಿಲ್ಲ. ಮಾಡೋದಾದರೆ ಆತನ ಮಾಡಬೇಕು. ಎಮೋಷನ್ ಮಾಡ್ಬೋದು, ಅಳಿಸ್ಬೋದು, ನಗಿಸ್ಬೋದು, ಡ್ಯಾನ್ಸ್ ಆಡಿಸ್ಬೋದು, ಕೈ ಮೇಲೆ ತರಿಸ್ಬೋದು. ಅದು ಯಾವ ಡಿಫ್ರೆನ್ಸ್ ಕೊಂಡು ಬರೋದಿಲ್ಲ. ನಿನ್ನ ಮೈಂಡ್ ಅಲ್ಲಿ ಮರುರೂಪ ಆಗ್ತಾರೆ ಕೆಲಸ ಮಾಡೋದು ದೇವರ ವಾಕ್ಯ. ಆ್ಯಸ್ ಯುವರ್ ಮೈಂಡ್ ಇಸ್ ರಿನ್ಯೂಡ್, ಯು ಆರ್ ರಿನ್ಯೂಡ್. ನೀನು ಕ್ರಿಸ್ತನನ್ನು ಅರಿಯತಕ್ಕ ಅರಿವಿಗೆ ಯಾವಾಗ ಬರ್ತೀಯೋ ಆಗ ನೀನು ದೇವ ಮನುಷ್ಯನಾಗಿರ್ತೀಯ. ಅಲ್ಲಿವರೆಗೂ ನೀನು ಬೇಬಿಯಾಗಿರ್ತಿ. ಪೌಲನು ಹೇಳ್ತಾನೆ 1 ಕೊರಿಂಥಿಯದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 3ನೇ ಅಧ್ಯಾಯಕ್ಕೆ ಬರುವಾಗಲೂ ಹೇಳ್ತಾನೆ, ನೀವು ಇನ್ನೂ ಹಾಲು ಕುಡಿಯತಕ್ಕಂಥ ಕೂಸುಗಳಾಗಿದ್ದೀರಿ. ಗಟ್ಟಿಯಾದ ಆಹಾರ ನಿಮಗೆ ಕೊಡಲಿಲ್ಲ, ಕೊಟ್ಟರೆ ನೀವೇನು ಮಾಡ್ಕೊಳಕ್ಕಾಗಲ್ಲ, ಅಗಿಯಕ್ಕೆ ಆಗೋದಿಲ್ಲ. ಇನ್ನೂ ಹಾಲು ಕುಡಿಯತಕ್ಕ ಕೂಸುಗಳಾಗಿದ್ದೀರಿ ಅಂತಂದರೆ, ಬರೀ ಮಗಳೇ ಚಿಂತೆ ಮಾಡಬೇಡ, ಏಸು ಮೂಗು ಒರೆಸ್ತಾರೆ, ನಿನ್ನ ಕಣ್ಣು ಒರೆಸ್ತಾರೆ. ನಾ ಕೂಟ, ನಾ ಜನ ಬಿಡುಗಡೆ ಕೂಟ. ಅಲ್ಲಿ ಯಾರಿರ್ತಾರೆ? ವಿಶ್ವಾಸಿಗಳು. ಬಿಡುಗಡೆ ಕೂಟಕ್ಕೆ ಹಾಗಂದ್ರೆ ನೀನು ಬಿಡುಗಡೆ ಹೊಂದಿಲ್ಲ ಅಂತ ಅರ್ಥಲ್ಲ. ಆದ ಕಾರಣ ದಯಮಾಡಿ ಇಂಥ ವಿಚಾರಗಳಿಂದ ನಾವು ಸತ್ಯವನ್ನು ಕಲಿಯೋಣ. ಪೌಲನು ಈ ಬ್ಯಾಬಿಲೋನ್ ಸಿಸ್ಟಮಲ್ಲಿರತಕ್ಕಂಥ ಪೊಲಿಟಿಕಲ್, ಬಿಸ್ನೆಸ್ಸು ಮತ್ತು ಸೇವೆಯನ್ನು ಹೇಳ್ಬಾರ್ದು, ಹೇಳ್ಬೇಕು, ಯಾಕಂದರೆ ನೀವು ಮಾಡಬಾರ್ದು ಮಿಸ್ಟೇಕ್ ಅಂತ. ಇದನ್ನು ಫೋಟೋ ತೋರಿಸಿ ಎಲ್ಲಿಗೋ ಕಳಿಸಿ ಭಿಕ್ಷೆ ಬೆಳ್ಕೊಂಡಿರೋದು. ಕಂಡವನ ಹತ್ರ ಭಿಕ್ಷೆ ಕೇಳ್ತಾ ಇರೋದು. ಯಾವುದನ್ನು ತೋರಿಸಿ? ಹೆಂಡ್ತಿ ತೋರಿಸಿ ಅವನ ಕಾಸು ತೋರ್ತಾನ. ಸಭೆ ಕರ್ತನ ಹೆಂಡ್ತಿ ಕಡೆ ಮದುವೆ ಆಗೋತಕ್ಕಂಥ ಮೊದಲಿಗೆ ಇದನ್ನ ತೋರಿಸಿ ನೀನು ವ್ಯಾಪಾರ ಮಾಡ್ಕೊಂಡಿದ್ದೀಯ, ನೀನು ಶಾಪ ಬಂದ್ಬಿಡ್ತದೆ ನಿನ್ನ ಮೇಲೆ. ನಿನ್ನ ಕರೆದವನು ಯಾರು? ಕರೆದವನು ಮಾಡಲಿಲ್ಲ ಅಂದರೆ ನೀನು ಯಾಕೆ ಮಾಡೋಕ್ಕೆ ಹೋಗ್ತಿ? ನಿನ್ನ ಮಾಡೋಕ್ಕೆ ಹೇಳಿದ್ರ? ಮಾಡೋಕ್ಕೆ ಹೇಳಲಿಲ್ಲ ಅಂದರೆ ಸುಮ್ಮನೆ ಇರು. ಇದನ್ನು ತೋರಿಸಿ ವ್ಯಾಪಾರವಾಗಿ ಮಾಡಿ ಇದರಲ್ಲಿ ದುಡ್ಡು ಸಂಪಾದನೆ ಮಾಡಿ ನೀನು ಹೆಂಡ್ತಿ ಬದುಕಬೇಕು ಅಂತ ಏನೈತೆ ನಾಚಿಕೆ? ಅದಕ್ಕಿಂತ ಬೇರೆ ಯಾವುದಿಲ್ಲ. ಗೇಹಸಿಗೆ ಏನು ಕತೆ ಆಯಿತು? ಗೇಹಸಿ ಅಂತ ಒಬ್ಬ ಇದ್ದ ಬೈಬಲಲ್ಲಿ. ನಾಮಾನನಿಗೆ ಕುಷ್ಠರೋಗ ಚೆನ್ನಾಗಾಯಿತು. ಅವನಿಗೆ ಕೇಳ್ತಾನೆ ಪ್ರವಾದಿಯನ್ನ, ಏನು ಬೇಕು ಹೇಳ್ಕೊಡ್ತೀನಿ, ಏನು ಬೇಡ ಹೋಗಪ್ಪ ಹಂಗೆ ಅಂತಾನೆ ಅವನು. ದೇವ ಮನುಷ್ಯ, ದೇವರೊಂದಿಗೆ ಕನೆಕ್ಷನ್ ಹೇಳ್ತಾನೆ, ಹೋಗಿ ಏನು ಬೇಡ ಹೋಗಿ, ನೀನು ಚೆನ್ನಾಗಾದ್ರೆ ಸಾಕು, ಹೋಗು ನೀನು. ಆಗ ಅವನು ಹೋಗ್ಬಿಡ್ತಾನೆ. ಇವನು ನೋಡ್ತಾನೆ, ಈ ನಮ್ಮ ಗುರುಗಳಿಗೆ ಬುದ್ಧಿಯೇ ಇಲ್ಲ ಸ್ವಲ್ಪ ಕೂಡ. ಇವನು ಹಿಂದ್ಗಡೆ ಹೋಗ್ತಾನೆ ಕಳ್ಳ. ಒಬ್ಬರ ಹತ್ರ ಮಾತಾಡವಾಗಲೇ ನಿನ್ನ ಮೈಂಡಲ್ಲಿ ಹೆಂಗೆ ಕರಗಿಸ್ಬೇಕು ದುಡ್ಡು ಅಂತ. ಸೈತಾನೆ, ನನಗೆ ಗೊತ್ತು ನೀನು ಯಾರು ಅಂತ. ಎಷ್ಟು ವರ್ಷ ನಾನು ದಾಟ್ಕೊಂಡ್ಬಂದಿದ್ದೀನಿ. ನಾನು ಛತ್ರಿ, ನಾನು ಈಗ ಏನೋ ಪಾಸ್ ಆಗಿದ್ದೀನಿ, ನಾನು ಲೋಕದಲ್ಲಿ ನಂಬರ್ 1 ಅಯ್ಯ ಅವ್ರು ಹೇಳಿದ್ರು, ರೌಡಿಗಳು ಬಂದಲಂತಲ್ಲೇ. ನಾವು ಯಾವ ಪುರ? ಯಶವಂತಪುರದಲ್ಲಿ ಏನಾಗಿದೆ ಅಂತ ಹೇಳಿದ ತಕ್ಷಣ ಎಲ್ಲ ವಾಪಸ್ ಹೋದ್ರಂತ. ಹಂಗೆ ಎಲ್ಲ ಆಟ ಆಡ್ಕೊಂಡು ಬಂದಿದ್ವಿ. ಈಗ ದೇವ್ರ ಮಗನಾಗಿ ದೇವ್ರು ನನ್ನ ಮಾಡಿದ್ದಾರೆ, ಅದಕ್ಕೋಸ್ಕರ ಒಳ್ಳೆ ಥರ ಕಾಣ್ತೀನಿ. ನೀನು ಬರುವಾಗಲೇ ನನಗೆ ಗೊತ್ತು ನೀನು ಯಾರು ಅಂತ. ನನಗೆ ಡಿಸರ್ನಿಂಗ್ ಇದೆ, ನನಗೆ ಪರಿಶುದ್ಧಾತ್ಮ ಇದ್ದಾರೆ. ಅದ ಒಬ್ಬ ಹೆಂಗಸಿಗೆ ಅಕ್ಕಿ ಮುಟ್ಟಿ ನೋಡಿದ್ರೆ ಅನ್ನ ಬೆಂದಿದೆ ಗೊತ್ತಾಗುತ್ತಲ್ಲ. ಒಬ್ಬ ಪಾಸು ಅಭಿಷೇಕ ಮಾಡಿ ಇಷ್ಟು ಜನ ದೇವ್ರ ಕೈಲಿ ಕೊಟ್ಟಿದ್ದ ಅಂತ ಇದ್ದೀನಿ ಅಂತ ಹೇಳಿ ತಿಳ್ಕೊಂಬೇಡ ನೀನು. ಆದ ಕಾರಣ ಅಬ್ರಾಮ್ ಏನು ಹೇಳ್ತಿದ್ದೆ ಹೇಳು? ನಾನೇನು ಹೇಳ್ತಿದ್ದೆ ಹೇಳಿ ಈಗ ನೋಡೋಣ. ರಿಲಿಜಿಯಸ್ ಅಲ್ಲ ಈಗ ನಾನು ಹೇಳ್ತಿದ್ದು, ಬಿಸ್ನೆಸ್. ಸೇವೆನ ಬಿಸ್ನೆಸ್ ಮಾಡಬಾರ್ದು. ಟ್ರೈಬಲ್ ಮಿನಿಸ್ಟ್ರಿ ಮಾಡ್ತೀನಿ, ನಾನು ಬಡವ್ರ ಮಧ್ಯದಲ್ಲಿ ಸೇವೆ ಮಾಡ್ತೇನೆ. ನಿನ್ನ ಕಳಿಸಿದ್ರು ಯಾರು? ಅದಕ್ಕೆ ಕಳಿಸಿದ್ರ? ಊಟ ಕೊಡೋರು ಯಾರು? ಪಾಸ್ಟರ್ ನಿಮಗೊಂದು ವಾಕ್ಯ ಕೊಡೋಣ. ಅವತ್ತು ಯಾವುದಾದ್ರು ಲೂಕನ ಬರೆದ ಸುವಾರ್ತೆ ಚಕ್ ಅಂತೇಳಿ ನೋಡೋಣ. 23ನೇ ಅಧ್ಯಾಯ 19ನೇ ವಚನ ಎಲ್ಲ ಲೂಕನ ಬರೆದ ಸುವಾರ್ತೆ.
ಇಲ್ಲ ನಿಮಗೆ ನೀವು ನಮ್ಮನ್ನು ನಾನು ಸೇವೆಗೆ ಕರುಣಿಸಿದಾಗ ನಿಮಗೆ ಏನಾದ್ರು ಕೊರತೆ ಇತ್ತಾ? ಲೂಕನ ಬರೆದ ಅದು ಮತ್ತೆ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಹೋಗುವಾಗ ಏನು ತಗೊಂಡು ಹೋಗ್ಬೇಡಿ ಅಂದರು. ಅವತ್ತು ನಿಮಗೆ ಕೊಟ್ಟಿದ್ದೆ ಬಸ್. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಇಲ್ಲ ಅದರಲ್ಲ, ಅದು ಬಂದು ಕಳಿಸ್ತಾರೆ. ಕಳಿಸಿದ ಮೇಲೆ ನಿಮಗೇನಾದ್ರು ಕೊರತೆ ಇತ್ತಾ? 22ನೇ ಅಧ್ಯಾಯನೋ 23ನೇ ಅಧ್ಯಾಯನೋ 35ನೇ ವಚನ 22:35ನೇ ವಚನ. ಎಲ್ಲರೂ ಓದ್ಕೊಳ್ರಿ. ಸೇವೆ ಮಾಡೋರೆಲ್ಲರೂ ವಿಶ್ವಾಸಗಳು ಕೂಡ ಕೇಳ್ಕೊಳ್ರಿ. ಸೇವೆ ಮಾಡತಕ್ಕಂಥವ್ರು ಎಲ್ಲ ಸ್ವಲ್ಪ ಚೆನ್ನಾಗಿ ಬಡಿಸು. ಓದಿ ಮತ್ತು ಆತನು ನಿಮ್ಮನ್ನು ನಾನು ಅಮ್ಮನಿ ಅಸುಬೆ ಜೋಡುಗಳು ಇಲ್ಲದೆ ಕಳಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ ಎಂದು ಕೇಳಲು. ಆಯ್ತಾ? ಶಿಷ್ಯರನ್ನ ಕೇಳ್ತಾರೆ. ಜೋಡಿಲ್ಲ, ಪರ್ಸ್ ಇಲ್ಲ, ಬ್ಯಾಗ್ ಇಲ್ಲ, ಕಳಿಸದ್ದಲ್ಲ, ನಿಮಗೆ ಏನಾರು ಏನಾಯ್ತೆ? ಕೊರತೆ ಆಯ್ತು. ಏನಾಯ್ತೆ? ಕೊರತೆ ಆಯಿತೋ ಎಂದು ಕೇಳಲು ಅವರು ಏನು ಇಲ್ಲವೆಂದು ಉತ್ತರ ಕೊಟ್ಟರು. ಎಲ್ಲ ಹೇಳ್ರಿ, ಏನು ಕೊರತೆ ಇಲ್ಲ. ಆಮೇಲೆ ಯಾವಾಗ ಈ ನಾಲೆಜ್ಗೆ ನೀನು ಬರ್ತೀಯೋ ಅಲ್ಲಿವರೆಗೂ ಭಾಳ ಕಷ್ಟ ನನ್ನ ಸೇವೆಯಲ್ಲಿ. ಪ್ರೈಸಲ್ಲ. ನಮ್ಮನ್ನು ಕರೆದಿದ್ದು ಯಾರು? ಹೇಳಿ ಬಾಯಿ ತೆಗೆದು ಹೇಳ್ರಿ. ಏನಾರು ನಮ್ಮ ಅಗತ್ಯಗಳಿಗೆ ದೇವ್ರ ಕೊರತೆ ಮಾಡ್ತಾರ? ಕಳಿಸಿದ ಆತನ ನಂಬಿಕಸ್ಥನಾಗಿದ್ದಾನೆ. 32 ವರ್ಷ ಆಯಿತು ನಾನು ಫುಲ್ ಟೈಮ್ ಸೇವೆ ಬಂದು 27 ಇಯರ್ಸ್ ಮೇಲೆ ಆಯಿತು. ಇಲ್ಲಿವರೆಗೂ ಅನೇಕ ಸಮಯದಲ್ಲಿ ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಸೈಕಲ್ಗಿಲ್ಲ, ಬಸ್ ಚಾರ್ಜ್ ಇಲ್ಲ, ಇದೆಲ್ಲ ಆಗಿದೆ. ಬಟ್ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ನಂತರ, ಅವರ್ಗಟ್ಟಲೆ ತಿಂಗಳಗಟ್ಟಲೆ ಕೆಲವುದು ವೆಯ್ಟ್ ಮಾಡಿದ ನಂತರ ನಾನು ಹೇಳ್ತೀನಿ, ಅಷ್ಟು ಬ್ಲೆಸ್ಸಿಂಗ್ ಆಗಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಪ್ರೈಸಲ್ಲ. ನಮಗೆ ತಾಳ್ಮೆ ಬೇಕು, ಫೇತ್ ಬೇಕು. ಅದೆಲ್ಲ ದೇವರು ನಮಗೆ ಕಲಿಸೋದಕ್ಕಾಗಿ ಕೆಲವು ಕಾರ್ಯಗಳನ್ನು ಅನುಮತಿಸ್ತಾರೆ. ಆದ ಕಾರಣ ಸೋತೋಗಬಾರ್ದು. ಹಾಗಾಗಿ ಇದನ್ನು ತೋರಿಸಿ ಫೋಟೋ ತೋರಿಸಿ, ಸಭೆ ತೋರಿಸಿ, ಜನರನ್ನು ತೋರಿಸಿ ಕಲೆಕ್ಷನ್ ಮಾಡುವಂಥ ಸೇವೆ ಮಾಡಿದಾಗ ನೀನು ದೇವರ ಸೇವೆಯನ್ನು ಬಿಸ್ನೆಸ್ ಮಾಡ್ತಿದ್ದಿ. ಬ್ಯಾಬಿಲೋನನ್ನು ತಗೊಂಬಂದು ಚರ್ಚಲ್ಲಿ ಹಾಕ್ತಿದ್ದಿ. ಬ್ಯಾಬಿಲೋನ್ ಸಭೆ ಒಳಗೆ ಬಂತು ಅಂದರೆ ದೇವರು ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ನೀನು ಬ್ಯಾಬಿಲೋನ್ ಸಿಸ್ಟಮೇ ತಗೊಂಬಂದು ಹಾಕ್ತೀಯ ಚರ್ಚೊಳಗೆ. ದಯಮಾಡಿ ಸಭೆಯನ್ನು ಫೋಟೋ ಹೊಡೆದು, ಸಭೆಯನ್ನು ತೋರಿಸಿ, ಸಭೆಯನ್ನು ಮಾಡಿ ಕೈಯನ್ನು ಒಡ್ಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯೇಸು ಸ್ವಾಮಿ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ನನ್ನ ಸಭೆ ನಾನು ಏನು ಮಾಡ್ತೀನಿ? ನಾನು ಕಟ್ಟುತ್ತೇನೆ. ಇಲ್ಲಿವರೆಗೂ ನಾನು ನಮ್ಮ ಜೊತೆಲಿರೋ ಸೇವಕರು ಗೊತ್ತಿದೆ, ದೇವರ ದಯೆಯಿಂದ ಯಾರ ಹತ್ರ ಕೈ ಒಡ್ಡದ್ದಾಗೆ ಇಲ್ಲ. ಒಂದು ಸತಿ MLA ಅವರು ಈ ಥರ ಟೈಲ್ಸ್ ಹಾಕ್ಕೊಡ್ತೀನಿ ಎಂಬುದಾಗಿ ಹೇಳಿದ್ರು. ಮರ್ತು ಬಿಟ್ಟಿರ್ತಾರೆ, ಬ್ಯುಸಿಯಾಗಿದ್ದಾರೆ ಅಂತ ಜ್ಞಾಪಕ ಪಡಿಸೋಕೆ ಹೇಳಿದೆ. ಅದಕ್ಕೆ ನಮ್ಮ ಚರ್ಚಲ್ಲಿ ಅವರು ಎದ್ದುಬಿಟ್ಟು, ಏನು ವಿಶ್ವಾಸ ಇಲ್ಲ ನಮ್ಮ ಪಾಸ್ಟಿಗೆ, ಹೋಗಿ ಅವನ ಹತ್ರ ಭಿಕ್ಷೆ ಬೇಡಕ್ಕೆ ಹೋಗ್ಬಿಟ್ರಲ್ಲ ಅಂತ ನನಗೆ ಅವ್ರ ಮೂಲಕ ಒಂದು ಪಾಠ ಕಲಿಸಿದ್ರು. ಇವತ್ತುವರೆಗೂ MLA ಹೇಳ್ತಾರೆ, ಏನು ಫಾದರ್ ನೀವು ಒಂದು ಸತಿ ಕೂಡ ನಮ್ಮ ಹತ್ರ ಕೇಳಿಲ್ಲ, ನಾನು ಯಾಕೆ ನಿಮ್ಮ ಹತ್ರ ಕೇಳಬೇಕು? ನನ್ನ ಕರೆದಾತನು ನಂಬಿಕಸ್ಥನಾಗಿದ್ದಾನೆ. ಪ್ರೈಸ್ ಗಾಡ್. ಆಮೇಲೆ ಅರ್ಥ ಆಯ್ತು. ಒಂದೊಂದು ಕೂಟಕ್ಕೆ ಒಂದೊಂದು ಕಾಣಿಕೆ, ನೀನು ಅದಕ್ಕೆ ಭಿಕ್ಷೆ ಬೇಡ, ಹೋಗಿ ಭಾನುವಾರ ಬಿಟ್ಟರೆ ಬೇರೆ ಯಾವ ಉಚಿತವಾಗಿ ಕೊಡಬೇಕೆ ಹೊರತು ಏನು ಮಾಡಬಾರ್ದು, ತಗೋಬಾರ್ದು. ಅದಕ್ಕೆ ಭಿಕ್ಷೆ ಬೇಡ, ಹೋಗಿ ಅಯ್ಯ ಅಂತ. ಅರ್ಥ ಆಯ್ತು.
ಇವೆಲ್ಲ ಬಂದು ಮೈಂಡಲ್ಲಿ ಬಿಸ್ನೆಸ್ ಆ್ಯಟಿಟ್ಯೂಡ್ಸ್, ಮೈಂಡಲ್ಲಿ ಬಿಸ್ನೆಸ್ ಸಿಸ್ಟಮ್. ಬೈಬಲಲ್ಲಿ ಎಲ್ಲಿಯೂ ಕೂಡ ಪೌಲಾಗಲಿ ಯಾರು ಹಾಗೆ ಮಾಡಲಿಲ್ಲ. ದೇವರು ಅವರನ್ನು ಪ್ರೇರೇಪಿಸಿದ ಹಾಗೆ ಅವರು ಏನು ಮಾಡಿದ್ರು, ಕೊಟ್ಟರು ಎಂಬುದಾಗಿ ಬೈಬಲ್ ಬರೆದಿದೆ. ಅದ್ರ ಬಗ್ಗೆನೇ ಟೀಚಿಂಗ್ ಮಾಡಿ 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 ಅವ್ರ ಮನಸ್ಸನ್ನು ಹಿಪ್ನಾಟಿಸಮ್ ಮಾಡಿ ಮಾಡಿ ಅದು ಒಂದು ಇಟ್ ಈಸ್ ವರ್ಕ್, ನಾಟ್ ಬೈ ಫೇತ್. ಫೇತ್ಗೂ ವರ್ಕ್ಗೂ ಏನು ವ್ಯತ್ಯಾಸ ಗೊತ್ತಿಲ್ಲ. ಒಂದು ಮನುಷ್ಯನಿಗೆ ಒಂದು ಸಂಗತಿಯನ್ನು ಪದೇ 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 ಆಗ್ತಿದ್ರೆ ವರ್ಕಲ್ಲಿ ಸ್ಟಾರ್ಟ್ ಆಗ್ಬಿಡ್ತಾನೆ. ಫೇತ್ ಅನ್ನೋದು ಇನ್ಸ್ಪಿರೇಷನ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ಪ್ರೇರಿತನಾಗಿ ಮಾಡುವಂಥದ್ದು. ಅವನವನಿಗೆ ಕೊಡಲ್ಪಟ್ಟ ವಿಶ್ವಾಸದ ಅಳತೆ ಪ್ರಕಾರ, ರೋಮರ್ ಬರೆದ ಪತ್ರಿಕೆ 12ನೇ ಅಧ್ಯಾಯ 4-5 ವಚನಗಳಲ್ಲಿರ್ಬೋದು ನೆನೆಸ್ತೇನೆ. ಅಕಾರ್ಡಿಂಗ್ ಟು ದ ಫೇತ್, ಮೆಷರ್ ಆಫ್ ಫೇತ್ ಅಂತ ಹೇಳುತ್ತದೆ. ಪ್ರತಿ ಒಬ್ಬರಿಗೂ ನಂಬಿಕೆಯನ್ನು ದೇವರು ಏನು ಮಾಡಿದ್ದಾರೆ, ಅನುಗ್ರಹಿಸಿದ್ದಾರೆ. ಅದನ್ನು ಎಕ್ಸಸೈಸ್ ಮಾಡಬೇಕು ನಾವು. ಅದಕ್ಕೆ ಪರಿಶುದ್ಧಾತ್ಮ ನಮಗೆ ದಯಪಾಲಿಸಿದ್ದಾರೆ. ಆ ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಮಾಡುವಾಗ ಆ ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡ್ತಾರೆ. ಅಶಕ್ತರನ್ನು ಕಂಡು ನಮಗೆ ಸಹಾಯ ಮಾಡತಕ್ಕಂಥವರಾಗಿದ್ದಾರೆ. ಇಂಥ ಇನ್ಸ್ಪಿರೇಷನ್ ನಾವು ಕೊಡುವಾಗ, ಹೋಲಿ ಸ್ಪಿರಿಟ್ ಮೇಲೆ ಆದುಕೊಳ್ಳುವಾಗ, ಹೋಲಿ ಸ್ಪಿರಿಟ್ ನಮ್ಮನ್ನು ಸಕಲ ಸತ್ಯದಲ್ಲಿ ನಡೆಸತಕ್ಕಂಥವರಾಗಿದ್ದಾರೆ. ಕೆಲವು ನೋಡ್ರಿ, ಜಿಮ್ಗೆ ಹೋದಾಗ ಇನ್ಸ್ಟ್ರಕ್ಟರ್ ಇಲ್ಲದೆ ಜಿಮ್ ಮಾಡತಕ್ಕಂಥವರು ಕೈಗಳು ಮಾತ್ರ ದಪ್ಪ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಶರ್ಟ್ ತೋರಿಸ್ಬೇಕು ಅಂತ. ಇನ್ನು ಕೆಲವರು ಈ 6 ಪ್ಯಾಚ್ ಬರಬೇಕು ಅಂತ ಮಾತ್ರ ಒಂದು ಸಿಂಗಲ್ ಪ್ಯಾಚ್ ಇರೋದು ಎಷ್ಟು ಚೆನ್ನಾಗೈತೆ, ಅದು ಬಿಟ್ಟು 6 ಪ್ಯಾಚ್ ಮಾಡ್ಕೊಳ್ಳೋಕ್ಕೆ ಹೊಡೆದು ಕೈ ಕಾಲ ಹಿಂಗೆ ಸೊಂಟು ಹಿಂಗಿರ್ತಾರೆ, ಅವರು ಬ್ಯಾಲೆನ್ಸ್ ಇರೋದಿಲ್ಲ. ಇನ್ಸ್ಟ್ರಕ್ಟರ್ ಕೆಳಗೆ ಹೋದರೆ ಮೇಲಂದು ಕೆಳಗೆವರೆಗೂ ನೋಡಿದ್ರೆ ಟೈ, ಕಾಫು, ಮಸಲ್ಸ್ ಎಲ್ಲ, ಬ್ಯಾಕು, ಫ್ರಂಟು ಎಲ್ಲ ಕರೆಕ್ಟಾಗಿ ಕಲಿಸ್ಕೊಡ್ತಾನೆ. ಹಾಗೆ ನಮ್ಮ ಇನ್ಸ್ಟ್ರಕ್ಟರ್ ಪರಿಶುದ್ಧಾತ್ಮ ದೇವರಾಗಿದ್ದಾರೆ. ಕೆಲವರು ಫೈನಾನ್ಷಿಯಲ್ ಪ್ರಾಸ್ಪರ್, ಇನ್ನು ಕೆಲವರು ಹೀಲಿಂಗ್, ಇನ್ನು ಕೆಲವರು ವರ್ಡ್, ಇನ್ನು ಕೆಲವರು ಫೇತ್ ಅಲ್ಲ ರೀ, ಎಲ್ಲ ಸೇರಿನೇ ಚರ್ಚ್. ಅದಕ್ಕೆ ಪೌಲನು ನಮಗೆ ಉತ್ತಮವಾದ ಒಬ್ಬ ಅಪೊಸ್ತಲರಾಗಿದ್ದಾರೆ. ಇದನ್ನು ಫಿಲೋಮನವರೆಗೂ, ಅಂದರೆ ರೋಮರಿಂದ ಫಿಲೋಮನವರೆಗೂ ಬರ್ತಕ್ಕಂಥ ಪತ್ರಿಕೆಗಳಲ್ಲಿ ಸಭೆಗೆ ಬೇಕಾಗಿರುವ ಸಂಪೂರ್ಣವಾದ ಉಪದೇಶವನ್ನು ಕರ್ತನು ಪೌಲಿಗೆ ಪ್ರಕಟ ಮಾಡಿ ನಮ್ಮೆಲ್ಲರಿಗೂ ದೇವರು ಬೋಧಿಸುವುದಕ್ಕಾಗಿ ಕೊಟ್ಟಿದ್ದಾರೆ. ನಾವು ಪ್ರೀಚ್ ಮಾಡುವಾಗ ಅನೇಕ ಸಮಯಗಳಲ್ಲಿ ನಾವು ಪ್ರೀಚ್ ಮಾಡೋದು ತಪ್ಪೇ ಅಲ್ಲ. ವಾಕ್ಯನ ಓಲ್ಡ್ ಟೆಸ್ಟಮೆಂಟ್ ವಾಕ್ಯ ತೆಗಿತೀನಿ. ಈಗ IPC ಕನ್ವೆನ್ಷನ್ಗೆಲ್ಲ ಹೋದರೆ ನಾನು ಹೆಚ್ಚು ಓಲ್ಡ್ ಟೆಸ್ಟಮೆಂಟೇ ತೆಗಿತೀನಿ. ಅವ್ರಿಗೆ ಭಾಳ ಇಷ್ಟ, ಅವರಿಗೆ ಪಾರ್ಸು ಅಂತ. ಅದರ ಓಲ್ಡ್ ಟೆಸ್ಟಮೆಂಟ್ ಎನಿಸಿದ್ದಾರೆ ಅಲ್ಲೂಯ್ಯ. ಅಲ್ಲಿರೋ ಡೈಮಂಡ್ ತೆಗೆದುಕೊಟ್ಟಾಗ ಅವ್ರು ಹೇಳ್ತಾರೆ, ಪಾಸ್ಟರ್ ನೀವು ಮಾಡಿದ ಪ್ರಸಂಗ ನಾ 6 ತಿಂಗಳು ಮಾಡ್ತಿದ್ದೆ. ಮಾಡ್ಕೊ, 6 ಮಾಡು, 60 ತಿಂಗಳು ಮಾಡು, ನನಗೇನು ಮಾಡ್ಕೊ. ಒಟ್ಟರಲ್ಲಿ ಆಸ್ಟ್ರೇಲಿಯಾಗೆ ಹೋದೆ, ಮಧ್ಯದಲ್ಲಿ ಬ್ರದರಿನ್ಸು ಎಲ್ಲ ಬಿಳಿ ಚರ್ಮ. ಏನು ಮಾಡ್ಬೇಕೀಗ? ಅಲ್ಲಿ ಹೋಗಿ ಪರಿಶುದ್ಧಾತ್ಮ ನಂಬೋದಿಲ್ಲ ಅವರು. ಆದರೆ ಪವಿತ್ರಾತ್ಮನ ಬಗ್ಗೆ ವಿವರವಾಗಿ, ಕಂಡಮ್ ಆಗಿಲ್ಲ, ವಿವರವಾಗಿ ಹೇಳುವಾಗ ಸಾಷ್ಟಾಂಗವಾಗಿ ಬಿದ್ದು ಅಂಗೀಕರಿಸ್ಕೊತಾರೆ. ಬ್ಯಾಪ್ಟಿಸ್ಟ್ನವ್ರ ಮಧ್ಯದಲ್ಲಿ ಹೋದರೆ ಅವ್ರು ಹೇಳೋದು, ಇವರು ನಮ್ಮ ಯೇಸು ಮಿತ್ರ ಅವರ ತಂಗಿ ಮದುವೆಗಲ್ಲ, ಅವರು ಕರ್ನಾಟಕಕ್ಕೆ ಅವರ ಏನೋ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಸರ್ಟಿಫಿಕೇಟ್ ಕೊಟ್ಬಿಟ್ರು ಅವ್ರು ಅಲ್ಲೇ, ಐ ಸರ್ಟಿಫೈ ಯು ಆರ್ ದ ಬೆಸ್ಟ್ ಪ್ರೀಚರ್ ಅಂತ ಅಂದ್ಬಿಟ್ಟು ಕೊಡು ತೆಗೆದು ಪಾಕೆಟ್ ಇಟ್ಕೊಂಡೆ. ಅರ್ಥ ಐತ್ರಿ? ಯಾಕೆ ಕ್ರಿಸ್ತನನ್ನು ನಾವು ಪ್ರಕಟ ಮಾಡೋದಾದರೆ ಅಫ್ಕೋರ್ಸ್ 2 ಸಂಗತಿ ಆಗುತ್ತೆ. ಒಂದು, ನಮಗೆ ವಿರೋಧವಾಗ್ತಾರೆ, ಇಲ್ಲ ಇದು ಅವರ ಲೈಫನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡತಕ್ಕದಾಗತ್ತೆ. ಪ್ರೈಸ್ ಗಾಡ್, ಆಮೇಲೆ ವಿರೋಧಿಗಳು RSS ಅಲ್ಲ, ಬಜರಂಗದಲ್ಲ, ಒಳಗೆ ಕೂತಿರ್ತವೆ ನಮ್ಮ ವಿರೋಧಿಗಳು. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಜನರಿಗೆ ಲೈಸೆನ್ಸ್ ಕೊಟ್ಟಂಗಾಗತ್ತೆ. ಲೈಸೆನ್ಸ್ ಕೊಡಲೇ ಇಲ್ಲ, ನೀನು ಮಾಡಲ್ವಾ? ಜಾಸ್ತಿ ಮಾಡ್ತೀನಿ ನಾನು. ಲೈಸೆನ್ಸ್ ಕೊಡ್ತಾ ಇರುತ್ತೆ. ಲೈಸೆನ್ಸ್ ಕೊಡೋಕೆ ಪಾಪ ಮಾಡೋಕೆ ಲೈಸೆನ್ಸ್ ಕೊಡ್ಬೇಕು. ಮನುಷ್ಯನಿಗೆ ಪಾಪ ವಾಸವಾಗಿದೆ, ಎಲ್ಲಿ ಲೈಸೆನ್ಸ್ ಕೊಡೋದು? ಪೌಲ್ ಹೇಳ್ತಾರೆ, ನಾನೇನು ಮಾಡಬಾರ್ದು ಅನ್ನಿಸ್ತೀನಿ ಅದನ್ನೇ ಮಾಡ್ತೀನಿ, ನಾನೇನು ಮಾಡಬೇಕು ಅದು ನನ್ನಿಂದ ಮಾಡೋಕ್ಕೆ ಆಗೋದಿಲ್ಲ. ಹಾಗಾದ್ರೆ ಮಾಡುವುದು ನಾನಲ್ಲ, ಸೈತಾನ ನನ್ನಲ್ಲಿ ವಾಸ ಮಾಡುವ ಪಾಪ ಎಲ್ಲಿ ವಾಸವಾಗಿದೆ? ತಿಳ್ಕೊಡು, ಜನರಿಗೆ ವಿಶ್ವಾಸಕ್ಕೆ ತಿಳಿಸ್ಕೊಡು, ಅವ್ರಿಗೆ ಅರ್ಥ ಮಾಡ್ಕೋತಾರೆ.
ಸುಮ್ಮನೆ ಇಲ್ಲಾಂದ್ರೆ ಉಪವಾಸ ಮಾಡಿದ ಕ್ಯಾಸ್ಟಿಂಗ್ ಬಂದು ಸತ್ತೋಗ್ಬಿಡ್ತಾರೆ. ಪಾಪ ಎಲ್ಲಿ ವಾಸವಾಗಿದೆ? ಶರೀರದಲ್ಲಿ ಐತೆ. ಇದನ್ನು ಡೀಲ್ ಮಾಡಬೇಕಾದ್ರೆ ಉಪವಾಸ ಅಲ್ಲ, ಇದು ಡೀಲ್ ಮಾಡಬೇಕಾದ್ರೆ ಹೋಲಿ ಸ್ಪಿರಿಟ್ ಮಾತ್ರವೇ. ಮಾಂಸಕ್ಕಿರೋದು ಆತ್ಮ, ಆತ್ಮಕ್ಕಿರೋದು ಮಾಂಸ, ಒಂದಕ್ಕೊಂದು ಏನು ಮಾಡ್ತೈತೆ? ಹೋರಾಟ ಮಾಡ್ತೈತೆ. ಮಾಂಸದ ಕ್ರಿಯೆಗಳು ಹೊರಾಂಗಣವಾಗಿದೆಯಾ, ಸೈತಾನ ಕ್ರಿಯೆಗಳು ಹೊರಾಂಗಣವಾಗಿದೆಯಾ? ಅದು ಯಾವುದು? ನಿನ್ನಲ್ಲಿರತಕ್ಕ ಸ್ವಭಾವಗಳನ್ನು 18ನೇ ವಚನದಲ್ಲಿ ಗಲಾತ್ಯರ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಿನ್ನೆಲ್ಲ ನಿನ್ನ ಕನ್ನಡಿಲಿ ನೋಡ್ದಂಗೆ ಆಗತ್ತೆ. ನಿನ್ನ ನೋಡೋದಲ್ವ, ನಿಂತ್ಕೊಂಡ್ರೆ ಅಯ್ಯೋ ನನ್ನ ಮುಖ ಇಲ್ಲಿ ಕಾಣ್ತದಲ್ಲ, ಅದು ನಿನ್ನ ಮುಖನೇ, ಸೈತಾನದಲ್ಲ ಅದು. ಮಾಂಸದ ಕ್ರಿಯೆಗಳು ಎಲ್ಲಿದೆ? ಅದು ಎಲ್ಲಿದೆ? ನನ್ನಲ್ಲಿದೆ ಅಂತ ಹೇಳ್ರಿ. ಮಾಂಸದ ಕ್ರಿಯೆಗಳು ಎಲ್ಲಿದೆ? ನಿನ್ನ ಒಳಗಿನ ಮನುಷ್ಯ ಪಾಪದ ಪಾಲಿಗೆ ಸತ್ಯದ ಸತ್ಯ. ಇನ್ನು ಜೀವಿಸುವುದು ನೀನಲ್ಲ, ಕ್ರಿಸ್ತನ್ ಜೀವಿಸ್ತಿದ್ದಾರೆ. ಇವರು 100% ಕ್ರಿಸ್ತನ್ ಎಂಥವನಾಗಿದ್ದಾನೋ ಅಂಥವನಾಗಿ ಭೂಲೋಕದಲ್ಲಿ ಇದ್ದೀರಾ. ಆದರೆ ಶರೀರದಲ್ಲಿ ಇನ್ನೂ ಏನಾಗಿಲ್ಲ, ಮರುರೂಪವಾಗಿಲ್ಲ. ಯಾವಾಗ ಆಗ್ತೀಯ? ಸತ್ತು ಹೋಗು ನೀನು. ಯಾವಾಗ ತೋರಿಸ್ತೀನಿ ನಾನು, ಮಣ್ಣಿಗೆ ಧೂಳು ಹಾಕ್ಬಿಡ್ತೀನಿ. ಲಯವಾದದ್ದನ್ನು ಬಿತ್ತುತ್ತವೆ, ಅದನ್ನು ಬರುವಾಗ ನಿರ್ಲಯವಾಗಿ ಧರಿಸ್ಕೊತದೆ. ಅಲ್ಲಿವರೆಗೂ ನಾಟಕ ಮಾಡಕ್ಕೆ ಹೋಗಬೇಡ, ಆ್ಯಕ್ಟಿಂಗ್ ಎಲ್ಲ ಮಾಡಕ್ಕೆ ಹೋಗಬೇಡ. ಪಲ್ಟಿ ಹೊಡಿತಿ, ಮುಖ ಮೂತಿ ಹೊಡ್ಸ್ಕತಿ, ಎಲ್ಲ ಪಬ್ಲಿಕ್ಕಾಗಿ ಗೊತ್ತಾಗ್ಬಿಡ್ತೀನಿ ನಾಟಕ ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ರೀ. ಪೌಲ್ ಹೇಳ್ತಾನೆ, ನನ್ನ ಶರೀರದಲ್ಲಿ ಒಂದು ಮುಳ್ಳು ಕೊಡಲ್ಪಟ್ಟಿದೆ, ಅದು ನನ್ನನ್ನು ಗುದ್ದುವಂಥದ್ದಾಗಿದೆ, ಅದು ನನ್ನನ್ನು ಹಿಂಸೆ ಪಡಿಸುವಂಥದ್ದಾಗಿದೆ, ಅದು ನನ್ನಿಂದ ತೆಗೆಯಬೇಕು ಅಂತ 3 ಸತಿ ನಾನು ಪ್ರಾರ್ಥಿಸಿದೆ. ದೇವರು ಹೇಳೋದು, ಇದ್ದೋ ಮಗನ ಬಂದು ತೆಗೆದು ಬಿಡ್ತೇನಿದ್ರ? ಇಲ್ಲ, ಏನಂದು ನನ್ನ ಕೃಪೆ ನನಗೆ ಸಾಕು. ಇರಿ. ಎಲ್ಲಿ ಕೃಪೆ ಬೇಕಾಗತ್ತೆ? ಎಲ್ಲಿ ಪಾಪ ಹೆಚ್ಚಿತೋ ಅಲ್ಲಿ ಕೃಪೆ ಹೆಚ್ಚಿನಂಥದ್ದಾಗಿದೆ. ಪ್ರೈಸ್ ಗಾಡ್. ಹಲೋ, ಅರ್ಥ ಆಯ್ತು ರೀ? ಸತ್ಯವನ್ನು ಅರಿಯಿರಿ, ಸತ್ಯ ನಿಮ್ಮನ್ನೇನು ಮಾಡ್ತದೆ? ಸತ್ಯ ಅಂದರೆ ಏನು? ನೀನು ದೇವರಿಗಾಗಿ ಮಾಡಿದ್ದಲ್ಲ, ದೇವರು ನನಗಾಗಿ ಮಾಡಿರೋದೇನು. ಅರ್ಥ ಆಯ್ತು ರೀ? ಹಾಗಾಗಿ ಈ 7 ಸಿಸ್ಟಮನ್ನು ಈ ಪೌಲನಿಗೆ ದೇವರು ಪ್ರಕಟ ಮಾಡಿ, ಇದು ನಮ್ಮೆಲ್ಲರಿಗೂ ಪ್ರಕಟ ಮಾಡಿದ್ದರಿಂದ ಈಗ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, 2 ಸಂಗತಿಗಾಗಿ ಪೌಲ್ ಪ್ರಾರ್ಥನೆ ಮಾಡ್ತಾನೆ. ಒಂದು, ಹೂ ವಿ ಆರ್ ಇನ್ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ. 2ನೇದು, ಕ್ರಿಸ್ತನ ವಿಷಯದಲ್ಲಿ ನಮಗೆ ತಿಳುವಳಿಕೆ. ಈ 2 ಸಂಗತಿಗಾಗಿ ಆತನ ಪ್ರೀತಿ, ಆಳ ಯಾವುದನ್ನು ತಿಳ್ಕೋಬೇಕು.